Hello, hi, good morning. Myself, Srinivas Reddy, lecturer in mathematics, Varadadri PU College. I am heartily welcome you to first PU journey. Enter into our subject, mathematics. I have already sent you the syllabus record having 16 chapters. 16 chapters in first PU maths. In that, the very third chapter, I am not going to first chapter, sets and relations, theoretical, this is problematic. So Android mobile teaching ಅಲ್ಲಿ theoretical ಹೇಳ್ಕೊಡ್ಬೇಕಾದ್ರೆ ಫಸ್ಟೇ ಫೇಲ್ಯೂರ್ ನಿಮ್ಮಲ್ಲೂ ನನ್ನಲ್ಲೂ ಕಾಣಬಾರ್ದು ಅಂತ ನಾನು ಚಾಪ್ಟರ್ ನಂಬರ್ 3ಗೆ ಎಂಟ್ರಿ ಕೊಟ್ಟಿದ್ದೀನಿ. ಪ್ಲೀಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ನೀವು 1 or 2 ಚಾಪ್ಟರ್ಸ್ ಮೇ ಬಿ 15 or 1 month 1 or 2 ಚಾಪ್ಟರ್ಸನ್ನು ನೀವು ಕಳಿಯೋವರೆಗೂ ಕಾನ್ಫಿಡೆನ್ಸ್ ಕಳ್ಕೋಬಾರ್ದು. ಇಂಗ್ಲೀಷ್ ಮೀಡಿಯಂ ಹುಡುಗರನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ನಾವೇನು ಪಾಠ ಮಾಡಲ್ಲ, ಪ್ರತಿಯೊಂದನ್ನು ನಿಮ್ಮ ಜೊತೆಗಿದ್ದು ನಾವು ಕನ್ನಡದಲ್ಲಿ ಹೇಳ್ಕೊಂಡು ಕ್ಯಾರಿ ಮಾಡ್ಕೊಂಡು ಬರ್ತೀವಿ ಚಾಪ್ಟರ್ಸನ್ನು. ಸೊ ಕನ್ನಡ ಯೂಸ್ ಮಾಡ್ತಿರ್ತೀವಿ. ಇಲ್ಲೇನು ಲಾಂಗ್ವೇಜ್ ಇಂಗ್ಲೀಷ್ ವೊಕಾಬ್ಯುಲರಿ ಕಳ್ಕೊತೀವಿ ಅನ್ನೋ ಪ್ಯಾನಿಕ್ ಏನು ಇಂಗ್ಲೀಷ್ ಮೀಡಿಯಂ ಅವ್ರಲ್ಲಿ ನೀನು ಬಿಡ, ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಜೊತೆಗೆ ಸಬ್ಜೆಕ್ಟನ್ನು ಅರ್ಥ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಮೆಜಾರಿಟಿ ನಾವು ಸ್ಟಾರ್ಟಿಂಗಲ್ಲಿ ಕನ್ನಡದಲ್ಲೇ ಪಾಠ ಮಾಡೋಕ್ಕೆ ಇಷ್ಟಪಡ್ತೀವಿ, ಮೆಜಾರಿಟಿ. ಎಸ್, ವಿ ಎಂಟರ್ ಇನ್ ಟು ದ ಚಾಪ್ಟರ್ ನೇಮ್ trigonometric functions, which is third chapter. Then what about first and second, sir? Madana. This is not related to previous 2 chapters and easiest, having 19 marks and also problematic. So ಸ್ವಲ್ಪ ಈಸಿ ಆಗುತ್ತೆ, ಕನೆಕ್ಟಿವಿಟಿ ಸಿಗುತ್ತೆ, ಕನೆಕ್ಟಿವಿಟಿ ಬಿಟ್ವೀನ್ ಲೆಕ್ಚರ್ ಸ್ಟೂಡೆಂಟ್ಸ್ ಅಂಡ್ ಸಬ್ಜೆಕ್ಟ್. ಈ ಕನೆಕ್ಟಿವಿಟಿಗೋಸ್ಕರ ಈಸಿಯೆಸ್ಟ್ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 19 ಮಾರ್ಕ್ಸ್, ಮಾರ್ಕ್ಸ್ ಅಲಾಟ್ಮೆಂಟ್ ಕೂಡ ನಿಮ್ಗೆ ಕಳಿಸಿರ್ತಕ್ಕಂಥ ವಾಟ್ಸಪ್ ಸಿಲೆಬಸ್ ಕಾಪಿಯಲ್ಲಿ ಕೊಟ್ಟಿದ್ದೀನಿ. ಆ ಬ್ರಾಕೆಟಲ್ಲಿರ್ತಕ್ಕಂಥ ನಂಬರ್ಸು ಯಾವ ಮಾರ್ಕ್ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅನ್ನೋದು. CET 2 ಕ್ವಶನ್ಸ್ ಬರುತ್ತೆ, ಅಂದರೆ 1+1, ಅದರಲ್ಲಿ 19 ಮಾರ್ಕ್ಸ್ ಬರುತ್ತೆ. ಸೊ ಕೇರ್ಫುಲ್ಲಾಗಿ ಯಾವ ಕಾರಣಕ್ಕೂ ಕೂಡ ದಿಸ್ ಪ್ರೋಗ್ರಾಮ್ ಈಸ್ ಫೇಲ್ಯೂರ್ ಅಂತ ನೀವು ಒಪ್ಕೊಳ್ಳೋಕ್ಕೆ ಸರೆಂಡರ್ ಆಗಬಾರ್ದು. ಮತ್ತೆ ಕ್ಲಾಸಲ್ಲಿ ಹೇಳ್ಸ್ಕೋಬೇಕು ಅಂತ ಕೂಡ ರೆಡಿ ಇರಬಾರ್ದು. ಅನಿವಾರ್ಯತೆ ಒಂದೊಂದ್ಸಲಿ ಆಗಲಿಲ್ಲ, ಅರ್ಥ ಆಗಲಿಲ್ಲ ಅಂದರೆ ಟಾಪಿಕ್ ಬೋರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ ಕ್ಲಾಸ್ ಕಮೆಂಟ್ಸ್ ಆದಮೇಲೆ, ಅದು ಸೆಕೆಂಡ್ರಿ. ಈಗ ನೀವು ಪ್ರೈಮರಿಯಾಗಿ ಯಾವ ಕಾರಣಕ್ಕೂ ಮತ್ತೆ ನಾವು ಕ್ಲಾಸಲ್ಲಿ ಹೇಳಿಸ್ಕೋಬಾರ್ದು, ಇಲ್ಲೇ ಕಲಿತು ಬಿಡಬೇಕು ಅನ್ನೋ ಮನೋಭಾವದಿಂದ ಇನ್ವಾಲ್ವ್ ಆಗಬೇಕು. ಯು ಶುಡ್ ಬಿ ಇನ್ವಾಲ್ವ್ಡ್ ಇನ್ ದಟ್ ಸಬ್ಜೆಕ್ಟ್. ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ 30 to 40 minutes ಪೀರಿಯಡ್, ಐ ವಿಲ್ ಶೋ ಯು ಒನ್ ಮೆಟೀರಿಯಲ್ ವರ್ಕ್ಬುಕ್. Just typing the question, leave the space for solve for it, again concept, again problems on that, again some space to solve that. ಇದ್ರ ರೀತಿ ತೋರಿಸ್ತೀನಿ. ಅದನ್ನು ಮೆಟೀರಿಯಲ್ ತಗೊಂಡು ನೀಟಾಗಿ ವಿಡಿಯೋನ ಫಾಲೋ ಮಾಡಿ ಆ ಮೆಟೀರಿಯಲಲ್ಲಿ ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗ್ತೀವಿ ಸರ್ ಅಂದರೂ ಸರಿ. ಅಪ್ಪಯ್ಯ ಜೆರಾಕ್ಸಲ್ಲಿ ಕೊಟ್ಟಿದ್ದೀನಿ. ಗೌರ್ಮೆಂಟ್ ಬಾಯ್ಸ್ ಕಾಲೇಜ್ ಆಪೋಸಿಟ್ ಸೈಡ್ ಅಪ್ಪಯ್ಯ ಜೆರಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಮೆಟೀರಿಯಲ್ ಕಾಸ್ಟ್ ಜಸ್ಟ್ 30 rupees, 60 pages 30 rupees. ಕಂಪ್ಲೀಟ್ ಎಲ್ಲ ನಿಮ್ಗೆ ಏನೆಲ್ಲ ಅನುಕೂಲ ಬೇಕೋ ಈ ಕ್ಲಾಸನ್ನೆಲ್ಲ ಕೇಳಿ ಅದರಲ್ಲಿ ಫಿಲ್ ಮಾಡ್ಕೊಂಡು ಹೋಗ್ತಿದ್ರೆ ಕಂಪ್ಲೀಟ್ ವರ್ಕ್ ಬುಕ್ ಆಗಿಬಿಡುತ್ತೆ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್ ಮೆಟೀರಿಯಲ್. ಇಲ್ಲ ಸರ್ ನಾನು ನೋಟ್ಸ್ ಬರ್ಕೊಳ್ತೀನಿ, ನಾನು ಮೆಟೀರಿಯಲ್ ತೊಗೊಳಕ್ಕಾಗಲ್ಲ ಅಂತಂದಾಗ ನೀನು ನೀಟಾಗಿ ನೋಟ್ಸೇ ಮೇಂಟೈನ್ ಮಾಡು. ಏನೇ ಹಾಗೂ ನನಗೆ 19 ಮಾರ್ಕ್ಸ್ ಪ್ಲಸ್ CET 2 ಕ್ವಶನ್ಸ್ ಬರಲೇಬೇಕು ಅಂತ ಆ ಸಬ್ಜೆಕ್ಟಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ನನ್ನ ಜೊತೆಗೆ ಬರಬೇಕು. ಎಸ್, ಶಾಲ್ ವಿ ಸ್ಟಾರ್ಟ್ ದಿ ಟಾಪಿಕ್? ಎಸ್, in that chapter trigonometric functions, we have the first chapter measurement of angles. measure ಅಳತೆ ಮಾಡೋದು, ಕನ್ನಡ ಮೀನಿಂಗ್. ಆಂಗಲ್ಸ್, ಕೋನ ಅಂತ ಕರಿತೀವಿ. ಆ ಕೋನ, ಆ ಆಂಗಲ್ ಜನರೇಟ್ ಆಗೋದು ಹೆಂಗೆ, ಜನರೇಟ್ ಆಗಿದ್ದನ್ನು ನಾವು ಆಂಗಲ್ ಅಂತ ಕರೆಯೋದು ಹೇಗೆ ಡೆಫಿನೇಷನ್ ಪ್ರಕಾರ, ಆ ಆಂಗಲ್ ಜನರೇಟ್ ಆದಮೇಲೆ ಎಷ್ಟು ವೇಸಲ್ಲಿ ಮೆಜರ್ ಮಾಡ್ತೀವಿ. ಸೊ ನಥಿಂಗ್ ಬಟ್ ಮೆಜರ್ ಆಫ್ ಅನ್ ಆಂಗಲ್. ಬಿಫೋರ್ ದಟ್ ಟ್ರಿಗ್ನೋಮೆಟ್ರಿ ಟ್ರೈ 3, ಗೋನೋ, ಇಟ್ ಈಸ್ ಗ್ರೀಕ್ ವರ್ಡ್ ಆಂಗಲ್. ಟ್ರೈಗೋನೋಮೆಟ್ರಿಕ್ ಶಾಸ್ತ್ರ, ಮೆಜರ್ಮೆಂಟ್. 3 ಆಂಗಲ್ಸ್ ಮೆಜರ್ಮೆಂಟ್. ಇಲ್ಲಿ 3 ಆಂಗಲ್ಸ್ ಅನ್ನು ಸೈಡ್ಸ್ ಅನ್ನೋದು ಮರ್ತೋಗಿದ್ವಿ. ಆ ಸೈಡ್ಸ್ ಅನ್ನೋದು ಕೂಡ ಅದೇ ತಗೊಂಡು ಬರುತ್ತೆ. ಟ್ರಿಗ್ನೋಮೆಟ್ರಿ, ಟ್ರೈ 3, ಗೋನೋ ಆಂಗಲ್, ಮೆಟ್ರಿಕ್ ಶಾಸ್ತ್ರ. ಟ್ರಯಾಂಗಲ್ ಅಲ್ಲಿರ್ತಕ್ಕಂಥ 3 ಆಂಗಲ್ಸ್ ಅಂಡ್ 3 ಸೈಡ್ಸ್ ಅನ್ನ ಮೆಜರ್ ಮಾಡೋ ಟಾಪಿಕ್ ಟ್ರಿಗ್ನೋಮೆಟ್ರಿ. ಅದನ್ನು ಸರ್ 10th ಅಲ್ಲಿ ಮಾಡ್ತಿದ್ವು ಅಲ್ಲಿ ಬೈ ಯೂಸಿಂಗ್ ಜಮೆಟ್ರಿ.
Geometric components, scale, protractor, ಆಮೇಲೆ ಏನು ಕಾಂಪಾಸ್ ಇವನ್ನೆಲ್ಲ. ವಿತೌಟ್ ದೋಸ್ ಇನ್ಸ್ಟ್ರೂಮೆಂಟ್ಸ್ ವಿ ಆರ್ ಡೀಲಿಂಗ್ ದಿ ಸೈಡ್ಸ್ ಅಂಡ್ ಆಂಗಲ್ಸ್. ಅಗೈನ್ ಸೈಡ್ಸ್ ಅಂದರೆ 3 ಸೈಡ್ಸ್ ಇರುತ್ತೆ ಟ್ರಯಾಂಗಲ್. ಕನ್ನಡ ಮೀಡಿಯಂ ಹುಡುಗರಿಗೆ ಗೊತ್ತಿರ್ತದೆ. ಟ್ರಯಾಂಗಲ್ ಅಂದಮೇಲೆ 3 ಸೈಡ್ಸ್, ಇಲ್ಲ ಜಾಯಿನ್ ಮಾಡಿದ್ರೆ 3 ಸೈಡ್ಸ್ ಬರುತ್ತೆ. ಆಂಗಲ್ ಅಂದರೆ ಮಧ್ಯದಲ್ಲಿ ಬರ್ತಕ್ಕಂಥದ್ದು. ಅಂದರೆ ಟೀಟ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ದಟ್ ಈಸ್ ರೆಪ್ರೆಸೆಂಟೇಷನ್, ದಟ್ಸ್ ಆಲ್. ಆ ಟೀಟ ಅಂದ್ರೆ ಏನು ಅಂತ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಎಸ್, come to the first definition, the very first definition for 1 mark. Define an angle ಅಂತಾನೆ. ಅದನ್ನು ನಾವು ಡೀಲ್ ಮಾಡಕ್ಕೆ ಹೋಗ್ತಿದ್ವಿ. ಡಿಫೈನ್ ಅನ್ ಆಂಗಲ್ ಅಂದಾಗ ನೀಟಾಗಿ ಡಯಾಗ್ರಾಮ್ ಬರೀಬೇಕು. ಈ ಸೈಡ್ಸ್ ಅನ್ನ ಡೆಫಿನೇಷನ್ ಡಿಫೈನ್ ಮಾಡುವಾಗ ಅವನು ರೇ ಅನ್ನೋ ವರ್ಡ್ ಯೂಸ್ ಮಾಡ್ತಾನೆ ಎನ್ಸಿಇಆರ್ಟಿ ಬುಕ್ಕಲ್ಲಿ. ಸೊ ನಾ ರೇ ಅಂತಂದ್ರೆ ಸೈಡ್ ಅಂದ್ರೆ ಬೋತ್ ಆರ್ ಸೇಮ್. If you take it as a bulb, weave it in through the glass, you can see the rays. Rays nothing but straight lines. ಒಂದು ಲೈಟಲ್ಲಿ ಹಾಕ್ಬಿಟ್ಟು ಆ ಗ್ಲಾಸ್ ಮುಖಾಂತರ ಲೈಟನ್ನು ನೀನು ನೋಡಕ್ಕೆ ಪ್ರಯತ್ನ ಪಟ್ಟರೆ ನಮ್ಮ ಕಣ್ಣಿಗೆ ಅವು ಸ್ಟ್ರೈಟ್ ಲೈನ್ಸ್ ಥರ ಬಂದು ಬೀಳ್ತವೆ. ಆ ರೇಸನ್ನು ಎರಡನೇಲಿ ಬರ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ಇನಿಷಿಯಲ್ ಪಾಯಿಂಟ್ ಆಫ್ ದೀಸ್ 2 ರೇಸ್. ರೇ ಅಂದ್ರು ಸೈಡ್ಸ್ ಅಂದ್ರು ಬೋತ್ ಆರ್ ಸೇಮ್. ಸೊ ಆ ಲ್ಯಾಂಗ್ವೇಜ್ ಮಿಸ್ ಆದಾಗ ಒಂದು ಮಾರ್ಕ್ ಕಟ್ ಮಾಡ್ತಾನೆ ಅಂತ ಇನ್ಸ್ಟೆಡ್ ಆಫ್ ಸೈಡ್ ವಿ ಆರ್ ಯೂಸಿಂಗ್ ರೇ. ಸೊ ಡಿಫೈನ್ ಅನ್ ಆಂಗಲ್ ಈಸ್ ದ ಕ್ವಶನ್. ಪ್ಲೀಸ್ ಕಾಪಿ ದ ಡಯಾಗ್ರಾಮ್. ವೈಲ್ ರೈಟಿಂಗ್ ಡೆಫಿನೇಷನ್, ಡಯಾಗ್ರಾಮ್ ಈಸ್ ಮಸ್ಟ್ ಅಂಡ್ ಶುಡ್. ಎಲ್ಲೆಲ್ಲಿ ಡೆಫಿನೇಷನ್ಸ್ ಡಯಾಗ್ರಾಮ್ ನೆಸೆಸಿಟಿ ಇರ್ತಾವಲ್ಲ, ಡಯಾಗ್ರಾಮ್ ಬರೆದು ಡೆಫಿನೇಷನ್ ಬರೆದ್ರೆ ಮಾತ್ರ ಮಾರ್ಕ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ಲಿಸನ್ ಕೇರ್ಫುಲಿ. ಆಂಗಲ್ ಈಸ್ ಎ ಮೆಜರ್ ಆಫ್ ಎ ಏನನ್ನ ಮೆಜರ್ ಮಾಡ್ತಾ ಇದೀವಿ? ಈ 2 ರೇಸ್ ಮಧ್ಯದಲ್ಲಿರ್ತಕ್ಕಂಥ ಸ್ಪೇಸ್ ಅನ್ನು ನಾವು ಆಂಗಲ್ ಅಂತ ಕರೀತಾ ಇದೀವಿ ಅಂತ ಎಲ್ಲರಿಗೂ ಗೊತ್ತು. ಬಟ್ ಅಲ್ಲಿ ಸ್ಪೇಸ್ ಅಂತ ವರ್ಡ್ ಯೂಸ್ ಮಾಡಂಗಿಲ್ಲ. ಮೆಜರ್ ಆಫ್ ರೊಟೇಷನ್ ಅಂತಾನೆ ಯೂಸ್ ಮಾಡಬೇಕು. ಈ ಇಲ್ಲಿಂದ ಇಲ್ಲಿಗೆ ಆ ರೇ ಮೂವ್ ಆಗ್ತಿರೋ ಪ್ರೊಸೀಜರ್ ಅನ್ನ ರೊಟೇಷನ್ ಅಂತ ಕರಿತೀವಿ. ಆ ವರ್ಡ್ಗೆ ಅವನು ಮಾರ್ಕ್ ಎಕ್ಸ್ಪೆಕ್ಟ್ ಮಾಡ್ತಾನೆ. Some space is there, sir. Put a protractor here. Measure from 0 to B. We get some angle. Yes, ಒಪ್ಕೊಂಡೆ. ಅದನ್ನು ಡಿಫೈನ್ ಮಾಡು. ಹೇಗೆ ಬಂತು ಅಂತ, ಹೇಗೆ ಕಂಡುಹಿಡಿಯೋದು ಕಲ್ತಿದ್ಯಾ ಹೈಸ್ಕೂಲ್ ಜೆಮೆಟ್ರಿಯಲ್ಲಿ. ಹೇಗೆ ಡಿಫೈನ್ ಮಾಡೋದು ಕಳಿ ಇವಾಗ. ಆಂಗಲ್ ಈಸ್ ಎ ಮೆಜರ್ ಆಫ್ ಅನ್ ರೊಟೇಷನ್. ದಿಸ್ ಇಸ್ ದ ಹಾರ್ಟ್ ಆಫ್ ದಿ ಡೆಫಿನೇಷನ್. ಬರೀಲೇಬೇಕದು. ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡೋ ಪ್ರೊಸೀಜರನ್ನು ಈ ಟಾಪಿಕಲ್ಲಿ ರೊಟೇಷನ್ ಅಂತ ಕರೀಲೇಬೇಕು ಅನ್ನೋದು ಮಕ್ಕಳಿಗೆ ಹೇಳ್ಕೊಡ್ಬೇಕು ನೀವು ಅಂತ ಒತ್ತಾಯ ಮಾಡ್ತಾನೆ ಬುಕ್ ಅವನು. ಆಂಗಲ್ ಈಸ್ ಎ ಮೆಜರ್ ಆಫ್ ಎ ರೊಟೇಷನ್ ಆಫ್ ಎ ಗಿವನ್ ರೇ ಅಬೌಟ್ ಇಟ್ಸ್ ಇನಿಷಿಯಲ್ ಪಾಯಿಂಟ್. ಇದನ್ನ ಇನಿಷಿಯಲ್ ಪಾಯಿಂಟ್ ಅಂತ ಕರಿತೀವಿ. ಯಾವುದಕ್ಕೆ? 2 ರೇಸ್ಗೂ. ಫುಲ್ ಸ್ಟಾಪ್. ಈ ಸ್ಪೇಸ್ ಅನ್ನು ಅವನು ರೊಟೇಷನ್ ಅನ್ನೋ ಲ್ಯಾಂಗ್ವೇಜ್ ಅಲ್ಲಿ ತೋರಿಸಿ ಅಂತಾನೆ. ದೆನ್ ವಾಟ್ ಅಬೌಟ್ ದಿಸ್ 2 ಲೈನ್ಸ್? ವಿ ಕಾಲ್ ಇಟ್ ಎಸ್ ಅ ರೇಸ್. ಆಂಗಲ್ ಈಸ್ ಎ ಮೆಜರ್ ಆಫ್ ಎ ರೊಟೇಷನ್ ಆಫ್ ಎ ಗಿವನ್ ರೇ. ಲೈನ್ ಅಂತ ತಗೋಬೋದಿಲ್ಲ ಸರ್. ಲೈನ್ಗೆ ಇನಿಷಿಯಲ್ ಪಾಯಿಂಟ್ ತೋರಿಸ್ಬೇಕಂದ್ರೆ ಆರಿಜಿನ್ ತಗೋಬೇಕು. ಅದೇ ರೇಸ್ಗೆ ಇನಿಷಿಯಲ್ ಪಾಯಿಂಟ್ ತೋರಿಸ್ಬೇಕಂದ್ರೆ ಬಲ್ಬ್, ಸೋರ್ಸ್ ಆಫ್ ಲೈಟ್, ಎಲ್ಲಿಂದ ಲೈಟ್ ಉತ್ಪತ್ತಿ ಆಗ್ತಿದೆಯೋ ಅದರದು ನಾವು ಆರಿಜಿನ್ ಅಂತ ತಗೋಬಹುದು. ಲೈನ್ಸ್ ಅಂತ ತಗೊಂಡ್ರಾಗ 2 ಲೈನ್ಸ್ ಒಂದೇ ಪಾಯಿಂಟ್ ಅಂತ ಜನರೇಟ್ ಆಗಬೇಕು ಅಂತೇನಿಲ್ಲ. ಅದೇನೇನು ರೇಸ್ ಅಂತಗೋ ಅದು ಒಂದೇ ಲೈಟಿಂದ ಜನರೇಟ್ ಆಗಬೇಕು. ಆ ರೇಸ್ ಎಷ್ಟೇ ಬರಲಿ ಒಂದೇ ಲೈಟಿಂದ ಬರ್ತವೆ. ದಟ್ ಈಸ್ ದ ಇನಿಷಿಯಲ್ ಪಾಯಿಂಟ್. ಆ ಇನಿಷಿಯಲ್ ಪಾಯಿಂಟ್ ಅನ್ನೋ ಟಾಪಿಕ್ ಅನ್ನು ಅರ್ಥ ಮಾಡಿಸೋದಕ್ಕೆ ಅವನು ಇನ್ಸ್ಟೆಡ್ ಆಫ್ ಸೈಡ್ ದೇ ಆರ್ ಟೇಕಿಂಗ್ ರೇ. 2 ಲೈನ್ಸ್ ತಗೊಳ್ಳಂದ್ರೆ ಹಾಫ್ ಟಿಕೆಟ್ಸ್ ಈ ಥರ ತೊಗೊಂಡ್ಬಿಡ್ತಾರೆ. ದೆನ್ ವೇರ್ ಇಸ್ ಇನಿಷಿಯಲ್ ಪಾಯಿಂಟ್? ಹೌ ಟು ಮೆಜರ್ ದಿ ಸ್ಪೇಸ್ ಬಿಟ್ವೀನ್ ಕೋಇನಿಷಿಯಲ್. ಕೋ ಅಂದರೆ ಸೇಮ್, ಸಂದರ್ಭ ತಗಡೆ ಬರುತ್ತೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ರೇ, ಇಫ್ ಯು ಸಪೋಸ್ ಟು ಯೂಸ್ ದ ಸೈಡ್ಸ್, ಈ ಥರ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದೇ ರೇ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ರೇ ಅಂದರೆ ಕಿರಣ. ಕಿರಣ ಅನ್ನೋದು ಸಾಮಾನ್ಯವಾಗಿ ಲೈಟ್ಸಲ್ಲಿ ನೋಡ್ತೀವಿ ನಾವು. ಲೈಟ್ ಆನ್ ಮಾಡಿದ್ರೆ ಗ್ಲಾಸಲ್ಲಿ ನೋಡೋಕೆ ಟ್ರೈ ಮಾಡಿದಾಗ ರೇಸ್ ಬರುತ್ತೆ. ಆ ಬರೋ ರೇಸ್ ಎಲ್ಲ ಆ ಸೋರ್ಸ್ ಆಫ್ ಲೈಟ್, ಆ ಬಲ್ಬ್ ಎಲ್ಲಿ ಹಾಕಿದ್ದು ಅಲ್ಲಿಂದನೇ ಬರುತ್ತೆ. ಅದಕ್ಕೆ ಬಲ್ಬಿಂದ ಬರ್ತಕ್ಕಂಥ ರೇಸ್ ಇನಿಷಿಯಲ್ ಪಾಯಿಂಟ್ ಇರುತ್ತೆ. ಸಬ್ಜೆಕ್ಟ್ ಚೆನ್ನಾಗಿ ಅರ್ಥ ಮಾಡಿಸ್ಬೋದು ಅಂತ ಅವನ ಸೈಡ್ಸ್ ಬದಲು ರೇ ಅಂತ ಯೂಸ್ ಮಾಡ್ತಾನೆ. ಆಂಗಲ್ ಈಸ್ ಇದೆ ಆಂಗಲ್.
This is the angle. Space between two straight lines. But concept is wrong. Two co-initial straight lines. Co-initial, ಒಂದೇ ಇನಿಷಿಯಲ್ ಪಾಯಿಂಟ್ ಇರಬೇಕು. ಅಷ್ಟೆಲ್ಲ ಯಾಕೆ ರಾಮಾಯಣ? ರೇ ಅಂತಂದ್ಬಿಟ್ರೆ ಲೈಟ್ ರೇಸ್ ಎಲ್ಲ ನಿನ್ನ ಕಣ್ಣಿಗೆ ಎಷ್ಟೇ ಕಾಣಲಿ ನೈಟು, ಅದೆಲ್ಲ ಒಂದೇ ಪಾಯಿಂಟ್ ಇಂದ ಜನರೇಟ್ ಆಗುತ್ತೆ. ಆವಾಗ ಕೋ ಇನಿಷಿಯಲ್ ಅನ್ನೋ ಮೀನಿಂಗ್ ಬರುತ್ತೆ. ಇಷ್ಟೆಲ್ಲ ರಾಮಾಯಣ ತೆಗೆಯಂಗಿಲ್ಲ. ರೇ ಅಂದ್ಬಿಟ್ರೆ ಅಷ್ಟು ಕವರ್ ಆಗ್ಬಿಡುತ್ತೆ. ಅದಕ್ಕೆ ಅವನು ರೇ ಅಂತ ಯೂಸ್ ಮಾಡ್ತಾನೆ. ರೇ ಅಂತ ಯೂಸ್ ಮಾಡೋದು ಆ ಇನಿಷಿಯಲ್ ಪಾಯಿಂಟ್ ಇರಬೇಕು. ನೀನು ಎಷ್ಟೇ ಲೈನ್ಸ್ ಬರ್ಕೋ, ಇನಿಷಿಯಲ್ ಪಾಯಿಂಟ್ ಇರಬೇಕು. ಸ್ಪೇಸ್ ಬಿಟ್ವೀನ್ ಟೂ ಲೈನ್ಸ್ ಅಂದಾಗ ಈ ಟಾಪಿಕ್ ತರ್ತಾನೆ. ಸರ್ ಹಾಗಾದ್ರೆ ಇದು ಹಂಗಲ್ಲ. ಸಾರಿ, ಇವೆರಡಕ್ಕೂ ಕಾಮನ್ ಇನಿಷಿಯಲ್ ಪಾಯಿಂಟ್ ಇರಬೇಕು. ಇದೆ, ಅದನ್ನೆಲ್ಲ ಕವರ್ ಮಾಡೋಂಥ ಒಂದೇ ಒಂದು ಟಾಪಿಕ್ ರೇ. ಇಟ್ ಈಸ್ ಫ್ರಮ್ ಪರ್ಟಿಕ್ಯುಲರ್ ಸಮ್ ಲೈಟ್. ಆ ಲೈಟ್ ಇಂದ ಎಷ್ಟು ಕಿರಣಗಳಾದ್ರೂ ಜನರೇಟ್ ಆಗಲಿ, ಆ ಲೈಟ್ ಇಂದನೇ ಬರ್ತವೆ ನೋಡಿ. ಆ ಲೈಟೇ ಆರಿಜಿನ್. ಸೊ ಅವಾಗ ಇನಿಷಿಯಲ್ ಪಾಯಿಂಟ್ ಅನ್ನೋದು ಬರುತ್ತೆ. ಆ ಇನಿಷಿಯಲ್ ಪಾಯಿಂಟ್ ಹತ್ರ ಇರ್ತಕ್ಕಂಥ ಸ್ಪೇಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ದಟ್ ಈಸ್ ನಥಿಂಗ್ ಬಟ್ ಆಂಗಲ್. ಸೊ ಫಾರ್ 1 ಮಾರ್ಕ್, ಆಂಗಲ್ ಈಸ್ ಎ ಮೆಜರ್ ಆಫ್ ಎ ರೊಟೇಷನ್. ರೊಟೇಷನ್ ನಥಿಂಗ್ ಬಟ್ ಸ್ಪೇಸ್. ಬಟ್ ಆ ಸ್ಪೇಸ್ ಅಂತ ಯೂಸ್ ಮಾಡೋಕ್ಕಾಗಲ್ಲ. ಆಫ್ ಎ ಗಿವನ್ ರೇ ನಥಿಂಗ್ ಬಟ್ ಟು ಸ್ಟ್ರೈಟ್ ಲೈನ್ಸ್. ಲೈನ್ಸ್ ಅಂತ ಯೂಸ್ ಮಾಡೋಕ್ಕಾಗಲ್ಲ. ಲೈನ್ಸ್ ಅಂತ ಯೂಸ್ ಮಾಡಿದ್ರೆ ಇದು ಕೂಡ ಆಗುತ್ತೆ ಸರ್ ಅಂತಾನೆ. ಅದೇ ರೇ ಅಂತ ಯೂಸ್ ಮಾಡಿದ್ರೆ ಅವು ಮುಚ್ಕೊಂಡು ಒಂದೇ ಬಲ್ಬಿಂದ ಜನರೇಟ್ ಆಗಬೇಕಾಗುತ್ತೆ. ಅವಾಗ ಖಂಡಿತವಾಗ್ಲೂ ಇನಿಷಿಯಲ್ ಪಾಯಿಂಟ್ ಸಿಗುತ್ತೆ. ಸೊ ದಟ್ ಈಸ್ ದ ರೇ ನಥಿಂಗ್ ಬಟ್. ಯಾಕೆ ಅವನು ರೊಟೇಷನ್ ಮತ್ತು ರೇ ಅನ್ನೋ ವರ್ಡ್ ಇಲ್ಲ ಅಂದ್ರೆ 1 ಮಾರ್ಕ್ ಕೊಡಬೇಡಿ ಅಂತ ಹೇಳ್ತಾನಂದ್ರೆ, ರೇಸ್ ತಗೊಂಡ್ರೆ ಇನಿಷಿಯಲ್ ಪಾಯಿಂಟ್ ಸಿಗುತ್ತೆ. ಆ ಸ್ಪೇಸ್ ಅನ್ನ ರೊಟೇಷನ್ ಅಂತ ಕರಿತೀವಿ. ಹೌದು, ರೊಟೇಷನ್ ಆಗದಷ್ಟು ಸ್ಪೇಸ್ ಜಾಸ್ತಿ ಆಗುತ್ತೆ. ಅಲ್ಲಿಗೆ ದಿಸ್ ಸ್ಪೇಸ್ ಇಸ್ ಡಿಪೆಂಡಿಂಗ್ ಆನ್ ರೊಟೇಷನ್. If the rotation is away with respect to A, much space is created. So ಅದು ಡಿಪೆಂಡಿಂಗ್ ಆನ್ ರೊಟೇಷನ್. ಹಾಗಾದ್ರೆ ಈ ಸ್ಪೇಸು ಎಷ್ಟು ಬರುತ್ತೆ ಅನ್ನೋದು ರೊಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಈ ಓಬಿನ್ ಇನ್ನೂ ಮೇಲೆ ಎತ್ತಿದರೆ ಹಾಗಾದ್ರೆ ಜಾಸ್ತಿ ಸ್ಪೇಸ್ ಸಿಗುತ್ತೆ, ಅವಾಗ ಆಂಗಲ್ ಜಾಸ್ತಿ. ಸೊ ದಟ್ ಸ್ಪೇಸ್ ಇಸ್ ಡಿಪೆಂಡಿಂಗ್ ಆನ್ ರೊಟೇಷನ್, ಹೆನ್ಸ್ ದಟ್ ಸ್ಪೇಸ್ ಇಸ್ ಕಾಲ್ಡ್ ರೊಟೇಷನ್. Angle is a measure of a rotation of a given ray about its initial point. ಇಲ್ಲಿ rotation, ray, both the words are must while writing the definition and with the diagram. By the way, if you measure angle from here to here, that is you have to count from A to B. Nothing but anti-clockwise direction. Is it? From A to B, the direction is anti. ನೀನು ಈ ತರ ತಿರುಗಿದೇನೋ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್. ಆಗ ಇಲ್ಲಿ ಬರುವಂತ ಆಂಗಲ್ ಪಾಸಿಟಿವ್ ಆಗಿರುತ್ತೆ. ಇಲ್ಲಿ ತೋರಿಸಿದ್ದೀನಿ. ಇಲ್ಲಿ ಪ್ರೊಟ್ರಾಕ್ಟ್ ಇಟ್ಕೊಂಡು ನಾವಿಲ್ಲಿ 0 ಅಂತ ಟ್ರೀಟ್ ಮಾಡಿ 0 ಡಿಗ್ರಿ ಅಂತ ಈ ತರ ಕೌಂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿನಗೆ 5, 10, 15, 20 ಡಿಗ್ರಿ 30 ಡಿಗ್ರಿ ಆಗಿ ಬರುತ್ತೆ. ಸೊ ಆ 5, 10, 30 ಡಿಗ್ರಿ ಏನಾಗ್ತದೆ ಇನ್ಕ್ರೀಸ್. ಸೊ ಪಾಸಿಟಿವ್. If measure of direction is anti-clockwise, your angle is positive. ಅದಕ್ಕೆ ಇಲ್ಲಿ ಪ್ಲಸ್ ಅಂತ ಬರೆದಿದ್ದೀನಿ. This is protractor. This is 0 degree. If your measure is direction of clockwise, ಆಗ ನೋಡಿ ಇಲ್ಲಿ if it is semi protractor ಅಂದ್ರೆ 0 to 180 ಇರುತ್ತೆ. ಪ್ರೊಟ್ರಾಕ್ಟರ್ ಅಂತ ಬಟ್ 0 to 360. ನೀನು ಹಾಫ್ ಡಿ ಕೋನ ತಗೊಂಡಾಗ ಇಲ್ಲಿ 0 to 180 ಅಥವಾ 0 to 180 ಪ್ರೊಟ್ರಾಕ್ಟರ್ ಮೇಲೆ ಡಿಪೆಂಡ್. ಹೇಗೆ ಇಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಇಲ್ಲಿ 180, 179, 178 ಈ ತರ. ಅಲ್ಲಿಗೆ ಏನಾಯ್ತು? ಡಿಕ್ರೀಸ್ ಇನ್ ದ ಸೆನ್ಸ್ ಮೈನಸ್. ಸೊ ಮೆಜರ್ ಆಫ್ ಡೈರೆಕ್ಷನ್ ಈಸ್ ಕ್ಲಾಕ್ ವೈಸ್, ಯುವರ್ ಆಂಗಲ್ ಇಸ್ ನೆಗೆಟಿವ್. ಮೆಜರ್ ಆಫ್ ಡೈರೆಕ್ಷನ್ ಇಸ್ ಆಂಟಿ ಕ್ಲಾಕ್ ವೈಸ್, ಯುವರ್ ಡೈರೆಕ್ಷನ್ ಮೆಜರ್ ಆಫ್ ಆಂಗಲ್ ಇಸ್ ಆಂಟಿ ಕ್ಲಾಕ್ ವೈಸ್, ಯುವರ್ ಆಂಗಲ್ ಇಸ್ ಪಾಸಿಟಿವ್. ಸೊ ಅಲ್ಲಿಗೆ ಕಂಪ್ಲೀಟ್ ಟ್ರಿಗ್ನಾಮೆಟ್ರಿ ಮುಗಿಯೋವರೆಗೂ ಈ ಡೈರೆಕ್ಷನ್ ಆಂಟಿ ಕ್ಲಾಕ್ ವೈಸ್ ತಗೊಂತಾ ಇದೀವಿ ಅಂದ್ರೆ ದಯವಿಟ್ಟು ನೀವು ಆಂಗಲ್ನ ಪಾಸಿಟಿವ್ ತಗೋಬೇಕು. ಡೈರೆಕ್ಷನ್ ಕ್ಲಾಕ್ ವೈಸ್ ತಗೊಂತಾ ಇದ್ದೀವಿ ಅಂದ್ರೆ ಅದನ್ನ ನೀವು ನೆಗೆಟಿವ್ ಆಂಗಲ್ ಅಂತ ಮೆಜರ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಆಮೇಲೆ ಇನ್ನೊಂದು ವಿಚಾರ ಹೇಳಿದೆ, ಇದನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡಿರಬೇಕು. ಈ OA OBನ ರೇಸ್ ಅಂತ ಯೂಸ್ ಮಾಡಿದ್ದು ಯಾಕೆ ಬಲವಂತ ಮಾಡಿ ಸೈಡ್ಸ್ ಅಂತ ಯೂಸ್ ಮಾಡ್ಬೋದಾಗಿತ್ತಲ್ಲ ಅಂತ ಅವಾಗಲೇ ಕೇಳಿದೆ. ರೇಸ್ಗಾದ್ರೆ ಇನಿಷಿಯಲ್ ಪಾಯಿಂಟ್ ಇರುತ್ತೆ. ಆ ಇನಿಷಿಯಲ್ ಪಾಯಿಂಟ್ ಹತ್ರ ಜನರೇಟ್ ಆಗೋ ಸ್ಪೇಸ್ ಅನ್ನೇ ನಾವು ಆಂಗಲ್ ಅಂತ ಡಿಫೈನ್ ಮಾಡ್ಬೋದು. ಇನ್ ಕೇಸ್ ಆಫ್ ರೇ ನಿನ್ಗೆ ಹೇಳ್ಕೊಟ್ಟಿಲ್ಲ ಅಂದ್ರೆ 2 ಲೈನ್ಸ್ ತಗೊಳ್ಳಂದಾಗ ಆಗ್ಲೇ ತಗೊಂಡಿದ್ದು ಹಂಗೆ ತಗೊಂಡ್ಬಿಡ್ತಾರೆ. 2 ಲೈನ್ಸ್ ಇನಿಷಿಯಲ್ ಪಾಯಿಂಟ್ ಇರಬೇಕು ಅಂತಿಲ್ಲ, ಆದರೆ 2 ರೇಸ್ಗೆ ಇನಿಷಿಯಲ್ ಪಾಯಿಂಟ್ ಇರಲೇಬೇಕು. ಯಾಕಂದ್ರೆ ಆ ಕಿರಣಗಳೆಲ್ಲ ಒಂದೇ ಲೈಟ್ ಇಂದ ಬರ್ತಾ ಇರುತ್ತೆ. ಗ್ಲಾಸ್ ಪೀಸಲ್ಲಿ ನೋಡಿದಾಗ ಎಲ್ಲ ರೇಸ್ಗೂ ಇನಿಷಿಯಲ್ ಪಾಯಿಂಟ್ ಇರುತ್ತೆ. ಆ ಇನಿಷಿಯಲ್ ಪಾಯಿಂಟ್ ಹತ್ರ ಸ್ಪೇಸ್ ಕ್ರಿಯೇಟ್ ಏನಾಗುತ್ತೆ ಅದನ್ನ ನಾವು ಆಂಗಲ್ ಅಂತ ಬಯಸಕ್ಕೆ ಇಷ್ಟಪಡ್ತಾ ಇದೀವಿ. ಸೊ ದಟ್ಸ್ ವಾಟ್ ವಿ ಆರ್ ಯೂಸಿಂಗ್ ರೇ. ಲೈನ್ಸ್ ಯೂಸ್ ಮಾಡಬಾರ್ದು ಸರ್. ಹಾಗಾದ್ರೆ 2 ಕೋಇನಿಷಿಯಲ್ ಲೈನ್ಸ್ ಅಂತ ತಗೋಬೇಕು, ಜಾಸ್ತಿ ಆಗುತ್ತೆ. ರೇ ಅಂತ ಯೂಸ್ ಮಾಡೋಕ್ಕಾದ್ರೆ ಅದೆಲ್ಲ ಬರೆಯಂಗಿಲ್ಲ. ಹೌದಾ? ಆಮೇಲೆ ಇನ್ನೊಂದು ವಿಚಾರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. OA ಇನಿಷಿಯಲ್ ಸೈಡ್ ಆಫ್ ಅನ್ ಆಂಗಲ್.
ಪ್ಲೀಸ್ ರಿಮೆಂಬರ್ ದಟ್. ಒ ಬಿ ಟರ್ಮಿನಲ್ ಸೈಡ್. ಸರ್ ಈ ಸೈಡ್ ಅಂತ ಯೂಸ್ ಮಾಡ್ತಿದ್ರೆ ಎಸ್, ರೇ ಅಂತಂದ್ಮೇಲೆ ಇನಿಷಿಯಲ್ ಪಾಯಿಂಟ್ ಕವರ್ ಆಗೋಯ್ತು. ಈಗ ಒಂದು ಸೈಡ್ಸ್ ಅಂತ ಹೇಳ್ಕೊಟ್ರೆ ನಿಮ್ಗೆ ಟಾಪಿಕ್ ಅರ್ಥ ಆಗೋದು. ಅಲ್ಲಿಗೆ ಒ ಎ ಇಸ್ ಕಾಲ್ಡ್ ಇನಿಷಿಯಲ್ ಸೈಡ್, ಒ ಬಿ ಇಸ್ ಕಾಲ್ಡ್ ಟರ್ಮಿನಲ್ ಸೈಡ್. ಟರ್ಮಿನಲ್ ಸೈಡ್ ಅಂತ ಕರಿತೀವಿ. ಆಫ್ಟರ್ ಟರ್ನಿಂಗ್ ಏನು ಫುಲ್ ಸ್ಟಾಪ್ ಇಟ್ಟಿದ್ದು ಬಿ ಹತ್ರ, ಅದು ಟರ್ಮಿನಲ್ ಸೈಡ್. ಅಟ್ ಇನಿಷಿಯಲ್ ಸ್ಟೇಜ್ ಒ ಎ, ದಟ್ ಈಸ್ ಇನಿಷಿಯಲ್ ಸೈಡ್. ಅಲ್ಲಿಗೆ ಸೈಡ್ಸ್ ಕೂಡ ನೀವು ತಿಳ್ಕೊಂಡು ಇಟ್ಕೊಂಡಿರಬೇಕು. ಒ ಎ ಇಸ್ ಕಾಲ್ಡ್ ಇನಿಷಿಯಲ್ ಸೈಡ್, ಒ ಬಿ ಇಸ್ ಕಾಲ್ಡ್ ಟರ್ಮಿನಲ್ ಸೈಡ್. ಅದೇ ನಮ್ಗೆ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಆಮೇಲೆ ಬರ್ಕೊಳ್ಳಿ ನೀವು ಪೆನ್ಸಿಲಲ್ಲಿ. ದಿಸ್ ಇಸ್ ಇನಿಷಿಯಲ್ ಸೈಡ್, ದಿಸ್ ಇಸ್ ಟರ್ಮಿನಲ್ ಸೈಡ್. ಆಂಗಲ್ ಎಲ್ಲಿ ಜನರೇಟ್ ಆಗುತ್ತೆ, ಹೇಗಾಗುತ್ತೆ ಅನ್ನೋ ಮ್ಯಾಥಮೆಟಿಕಲಿ ತೋರಿಸಿದೀವಿ. ಚಾಪ್ಟರ್ ನೇಮು ಮೆಜರ್ಮೆಂಟ್ ಆಫ್ ಆಂಗಲ್. ಫಸ್ಟ್ ಆಫ್ ಆಲ್ ಆಂಗಲ್ ಜನರೇಟ್ ಆದರೆ ಆಮೇಲೆ ಮೆಜರ್ ಮಾಡೋದು ಹೇಗೆ ಅಂತ ಹೇಳ್ತದೆ ಸಿಲೆಬಸ್. ಅದರ ಪ್ರಕರಣ ಬರ್ತಿದ್ದೀವಿ. ಹೌ ಟು ಡಿಫೈನ್ ಆಂಗಲ್ ಮುಗಿಸಿದ್ದೀವಿ. ಅದರಲ್ಲಿ ಹಾರ್ಟ್ ಆಫ್ ದಿ ವರ್ಡ್ಸ್, ರೊಟೇಷನ್ ರೇ, ಅವೆರಡೂ ಬರೆದು ಗ್ರಾಮಟಿಕಲ್ ಆಗಿ ಡೆಫಿನೇಷನ್ ಮಿಸ್ಟೇಕ್ ಇದ್ರು ಕೂಡ ಮಾರ್ಕ್ ಕೊಡಿ ಅಂತಾನೆ. ನೀನು ಇವೆರಡನ್ನ ಬಿಟ್ಟು ಇಂಗ್ಲೆಂಡ್ ಇಂಗ್ಲಿಷ್ ಯೂಸ್ ಮಾಡಿದ್ರು ಕೂಡ 0 ಮಾರ್ಕ್. ಸೊ ದೀಸ್ 2 ವರ್ಡ್ಸ್ ಆರ್ ದಿ ಹಾರ್ಟ್ ಆಫ್ ದಿ ಡೆಫಿನೇಷನ್. ಹಾಗಾದರೆ ಇದನ್ನು ಮೆಜರ್ ಮಾಡೋಂಥ ವೇ, ಸರ್ ವಾಟ್ ಈಸ್ ಮೆಂಟ್ ಬೈ ಮೆಜರ್ ಸರ್? ಮಿಲ್ಕನ್ನು ತೊಗೊಳ್ಳೋಣ. ಅಂಗಡಿಗೆ ಹೋದರೆ ಪಾಕೆಟಲ್ಲಿ ಕೊಡ್ತಾನೆ, ಡೈರಿಗೆ ಹೋದರೆ ಲೀಟ್ರಲ್ಲಿ ಕೊಡ್ತಾನೆ, ಇನ್ನು ಕೆಲವು ಕಡೆ ಕೆಜಿಸ್ ಎಲ್ಲ. ಎಸ್, ಈಗ ಡೈರಿಯಲ್ಲಿ ತೂಕ ಕೂಡ ತಗೊಳ್ತಾನೆ. ಸೊ ಹೌ ಮೆನಿ ಮೆಜರ್ಮೆಂಟ್ಸ್ ಆರ್ ದೇರ್ ಫಾರ್ ಮಿಲ್ಕ್? 3. ನಮ್ಮ ಕಣ್ಣು ಮುಂದೆನೆ ಪ್ಯಾಕೆಟ್ ಒಂದು ಮೆಜರ್ಮೆಂಟ್, ಲೀಟರ್ಸ್ ಒಂದು ಮೆಜರ್ಮೆಂಟ್. ನಮ್ಮ ಹತ್ರ ಡೈರಿಯಲ್ಲಿ ಹಾಕ್ಸ್ಕೋಬೇಕಾದ್ರೆ ಅವನು ಪರ್ಟಿಕ್ಯುಲರ್ ವೇಟ್ಗೆ ಪರ್ಟಿಕ್ಯುಲರ್ ಲೀಟರ್ಸ್ ಬರುತ್ತೆ ಅಂತ ಫಿಕ್ಸ್ ಮಾಡಿರ್ತಾನೆ ಎಲೆಕ್ಟ್ರಾನಿಕ್ ಸ್ಕೇಲಲ್ಲೇ. ಸೊ ಆ ಮೆಜರ್ಮೆಂಟಲ್ಲಿ ಕೂಡ ನಮ್ಮ ಹತ್ರ ತಗೊಳ್ತಾರೆ. ದೇರ್ ಆರ್ 3 ಮೆಜರ್ಸ್. ಹಾಗೇನೆ ಇಲ್ಲಿ ಈಗ ನಾವು ಡಿಫೈನ್ ಮಾಡಿರ್ತಕ್ಕಂಥ ಆ್ಯಂಗಲ್ ಎಷ್ಟು ವೇಸಲ್ಲಿ ಮೆಜರ್ ಮಾಡ್ಬೋದು? ನಿಮ್ಗೆ ಒಂದು ವೇ ಗೊತ್ತು, ಡಿಗ್ರಿ ಮೆಜರ್. ಏನು ಸರ್ ಅಂದರೆ ಹೇಳಲ್ಲ, ಹೆಂಗೆ ಸರ್ ಅಂದರೆ ತೋರಿಸ್ಬಿಡ್ತಾರೆ. 2 ಲೈನ್ ಬರೆದು ಪ್ರೊಟ್ರಾಕ್ಟ್ ಎತ್ಕೊಂಡು ಬಂದ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಎಷ್ಟು ಡಿಗ್ರಿ ಅಂತ ಬರ್ದಾಗ್ತೀಯ. ಎಸ್, ದಟ್ ಈಸ್ ಪ್ರಾಕ್ಟಿಕಲ್ ವರ್ಕ್. ಈಗ ಥಿಯರಾಟಿಕಲಿ ಡಿಫೈನ್ ಡಿಗ್ರಿ, ದಟ್ ಈಸ್ ವಿ ಹ್ಯಾವ್ ಲರ್ನಿಂಗ್ ಇನ್ ದಿಸ್ ಚಾಪ್ಟರ್. ಜಾಮೆಟ್ರಿಯಲ್ಲಿ 10th ಅಲ್ಲಿ ನಿಮ್ಮ ಮಾಸ್ಟರ್ ಲೈನ್ಸ್ ಬರೋದ ತಕ್ಷಣ ಪ್ರೊಟ್ರಾಕ್ಟ್ ತೆಗಿಯೋ, ಹೆಂಗೆ ಎಷ್ಟಿದೆ ಆಂಗಲ್ ಅಂದರೆ ಮಾಡಿ ಬಿಸಾಕ್ತೀಯ. ಅದೇ ನಿಮ್ಮ ಮಾಸ್ಟರ್ ಡಿಫೈನ್ ಡಿಗ್ರಿ ಅಂದಾಗ ಬುಕ್ಸ್ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತೀಯ. ಅವ್ನು ಡಿಫೈನ್ ಡಿಗ್ರಿ ಯಾರು ಹೇಳೋರು ಸರ್? ನಮ್ಗೇನು ಪ್ರೊಟ್ರಾಕ್ಟರ್ ಮೇಲೆ ಬರ್ದವ್ರೆ ಡಿಫೈನ್ ಡಿಗ್ರಿ ಅಂತ. ಎಸ್, ಈಗ ನಾವು ಸ್ಟಡಿ ಮಾಡ್ತೀವಿ ಅದನ್ನು. ಎಸ್, ನೀನು ಹೈಸ್ಕೂಲಲ್ಲಿ ಮೆಜರ್ ಮಾಡೋ ಡಿಗ್ರಿಯನ್ನೇ ಇಲ್ಲಿ ಡಿಫೈನ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಏನು ಮಾಡ್ತೀಯ ವರ್ಕಿಂಗ್ ರೂಲು, ಅದನ್ನೇ ಇಲ್ಲಿ ಇಂಗ್ಲೀಷ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತೇನೆ. ಡಿಗ್ರಿ ಡೆಫಿನೇಷನ್ ಬರುತ್ತೆ. ಅದು ಏನು ಅಂತ ನೋಡೋಣ ಇಲ್ಲಿ. ಪ್ಲೀಸ್ ಕಮ್ ಟು ದ ಟಾಪಿಕ್, ಡಿಗ್ರಿ ಮೆಜರ್ ಆಫ್ ಅನ್ ಆಂಗಲ್. ಪ್ಲೀಸ್ ಲರ್ನ್ ಎವ್ರಿಥಿಂಗ್ ಈಸ್ ಪ್ರಾಕ್ಟಿಕಲ್. ದೆನ್ ಓನ್ಲಿ ಯು ಆರ್ ಯೂಸಿಂಗ್ ಯುವರ್ ಅಪ್ಲಿಕೇಶನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಏನನ್ನು ಕೂಡ ಎಕ್ಸಾಮ್ ಪರ್ಪಸ್ಗೆ ಮಾತ್ರ ಹೋದ್ಬೇಡ, ಮಾರ್ಕ್ಸ್ ಪರ್ಪಸ್ಗೆ ಮಾತ್ರ ಹೋದ್ಬೇಡ. ಕಂಪ್ಲೀಟ್ ಪ್ರಾಕ್ಟಿಕಲ್ ಆಗಿ ಕಳ್ತಿರೋ, ಆಗ ಸರ್ಟಿಫೈಡೇ ಬೇಕಿಲ್ಲ ನಿನಗೆ. ಎಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು. ಟ್ರಿಗ್ನೋಮೆಟ್ರಿ ಇಸ್ ವೈಡ್ ಅಪ್ಲಿಕೇಶನ್ ಇನ್ ಡೈಲಿ ಲೈಫ್. ಆದರೆ ನಾವು ಅಂತೀವಿ, ಎಲ್ಲಿ ಸರ್ ಟ್ರಿಗ್ನೋಮೆಟ್ರಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ 1 ಅಂತ ಎಲ್ಲಿ ಸರ್ ಯೂಸ್ ಮಾಡ್ತಾರೆ? ಡೈಲಿ ಲೈಫಲ್ಲಿ ಬರುತ್ತೆ. ಹಾಗೆ ಕಂಪ್ಲೀಟ್ ಟಾಪಿಕ್ಸ್ ಮುಗಿಸು, PUC ಮುಗಿಸು, ಮುಂದೆ ಹೋಗೋ, ಈ ಕ್ವಶನ್ ನಿನಗೆ ಆನ್ಸರ್ ಸಿಗುತ್ತೆ. ಅಪ್ಲಿಕೇಶನ್ ಅಂತಂದರೆ ನಾವು ಕಳ್ತಿರೋದನ್ನು ಬೇರೆ ಕಡೆ ಯೂಸ್ ಮಾಡೋದನ್ನ ಅಪ್ಲಿಕೇಶನ್ ಅಂತೀವಿ. ಈ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಶನ್ ಅಂತಂದರೆ ಮತ್ತೆ ಕಾಲೇಜಲ್ಲಿ ಸೇರ್ಸಕ್ಕೆ ಕೊಡ್ತಾರೆ, ಅದೆಲ್ಲ ಸರ್ ಅಂತ ಕೇಳಬಾರ್ದು. ನೀನು ಕಳ್ತಿರ್ತಕ್ಕಂಥ ಸಬ್ಜೆಕ್ಟನ್ನು ನೀನು ಬದುಕೋದಕ್ಕೋಸ್ಕರ ಫ್ಯೂಚರ್ ಲೈಫಲ್ಲಿ ಎಲ್ಲೆಲ್ಲ ಯೂಸ್ ಮಾಡ್ತೀವಿ, ನಥಿಂಗ್ ಬಟ್ ದಟ್ ಈಸ್ ಅಪ್ಲಿಕೇಶನ್. ಹಾಗೆ ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ಸ್ ಬೇಕಾದಷ್ಟಿದೆ, ಅದು ಪ್ರಾಕ್ಟಿಕಲ್ ಆಗಿ ಕಳ್ತಿದ್ರೆ ಮಾತ್ರ. ಎಸ್, ಹೈಸ್ಕೂಲಲ್ಲಿ ಈ ಥರ 2 ಲೈನ್ಸ್ ನೀನೇ ಬರೆದು, ಅಥವಾ ಸಮ್ ಮೆಜರ್ಮೆಂಟ್, ಈ ಲೆಂತ್ ಸಮ್ ಮೆಜರ್ಮೆಂಟ್ ನಿಮ್ಮ ಮಾಸ್ಟರ್ ಕೊಟ್ಟು ಆ ಲೈನ್ಸ್ ಬರೆದು ಆ್ಯಂಗಲ್ ಫೈಂಡ್ ಔಟ್ ಮಾಡಿದೆ ಅಂದರೆ ಚೆಕ್ ಅಂತ ಮಾಡಿಬಿಡ್ತೀಯ ಪ್ರೊಟ್ರಾಕ್ಟರ್ ತಗೊಂಡು. ಈಗ ಪ್ರೊಟ್ರಾಕ್ಟರ್ ತಗೊಂಡು ಮಾಡಿರ್ತಕ್ಕಂಥ ವಿಚಾರವನ್ನು ಪ್ರಾಕ್ಟಿಕಲ್ ಆಗಿ ತಂದು ಇಲ್ಲಿ ತೋರಿಸಿ ಅದನ್ನು ಇಂಗ್ಲೀಷ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದ ಮೇಲೆ ಡಿಗ್ರಿ ಡೆಫಿನೇಷನ್ ಬರುತ್ತೆ. ಎಸ್, ನೋಡೋಣ. ನಾವೇನು ಪ್ರೊಟ್ರಾಕ್ಟರ್ ತಗೊಂಡಿಲ್ಲ, ಆದರೂ ಇಲ್ಲಿ ಆ್ಯಂಗಲ್ ಫೈಂಡ್ ಔಟ್ ಮಾಡ್ತೀವಿ. ಎಸ್, ಕಮ್ ಟು ದ ಪಾಯಿಂಟ್. ಟೇಕ್ ದ ಪಿಕ್ಚರ್, ಕಂಪ್ಲೀಟ್ ಪಿಕ್ಚರ್. You want the angle between these 2 straight lines. That angle, 2 straight lines, initial and terminal. Complete cut the picture. ಆ ಪಿಕ್ಚರನ್ನು ಕಟ್ ಮಾಡಿ ಎತ್ಕೊಂಡೋಗಿ ಇಲ್ಲಿ ಪೇಸ್ಟ್ ಮಾಡಿ ಸರ್ಕಲಲ್ಲಿ. ಅದೇಂಗೆ ಸರ್ ಪೇಸ್ಟ್ ಮಾಡೋಕ್ಕಾಗುತ್ತೆ? ಎಸ್, ನೋಡಿ, ಇಲ್ಲಿ ಆಲ್ರೆಡಿ ಒಂದು ಸೆಕ್ಟರ್ನಲ್ಲಿ ಕೂರಿಸಿದ್ದೀನಿ. ಆಮೇಲೆ ಹೇಳ್ತೇನೆ, ಆಮೇಲೆ ಬರ್ತೀನಿ. ಅದನ್ನು ಸೆಕ್ಟರ್ ಅಂತ ಕರಿತೀವಿ, ಆಮೇಲೆ ಬರ್ತೀನಿ. ವಾಟ್ ಯು ವಾಂಟ್ ಇನ್ ದಿಸ್ ಪಿಕ್ಚರ್? Angle between these 2 straight lines. In which measurement? Degree measurement. In previous technology, the practical meaning of angle in degree. Please come to the point.
cut the picture as it is and substitute in the circle. That circle is divided into 360 equal parts. I am writing here. Don't go to count. You should be admitted in mental hospital. ಆ ಥರ ಮಾಡೋಕ್ಕೆ ಹೋಗ್ಬೇಡ. ಪಾಠ ಕೇಳೋದು ಬಿಟ್ಟು ಆ ಸ್ಕ್ರಾಚಸ್ 360 ಇದೆಯಾ 36 ಇದೆ, ನಿನಗೆ ಯಾಕೆ ಅಂದಾಜು ಮೇಲೆ ನಾನು ಹಾಕಿದ್ದೀನಿ 36 ಸ್ಕ್ರಾಚಸ್ ಹಾಕಿದ್ದೀನಿ. ಯಾತಕ್ಕೋಸ್ಕರ ಅದು ಹಾಕಿರಿ ಸರ್ ಹೇಳ್ತೀನಿ, ಡಿಗ್ರಿ ಮೇಜರ್ನ ಅರ್ಥ ಮಾಡಿಸೋದಕ್ಕೆ ಹೇಳ್ತೇನೆ ಟೆಕ್ನಿಕ್ಕು. ಪ್ರೊಟ್ರಾಕ್ಟರ್ ಸರ್ ಯೂಸ್ ಮಾಡೋಂಗಿಲ್ಲ, ಇಲ್ಲ ಪ್ರೊಟ್ರಾಕ್ಟರ್ ವೆಲ್ ಯೂಸ್ ಮಾಡಿದ್ರೆ ಟ್ರಯಾಂಗಲ್ ಮತ್ತು ಸರ್ಕಲ್ನ ಡೀಲ್ ಮಾಡೋಂಥ ಟಾಪಿಕ್ಗೆ ಟ್ರಿಗ್ನೋಮೆಟ್ರಿ. ಏನು ಮಾಡೋಕ್ಕೆ ಕೊಟ್ಟಿದ್ರಿ ಸರ್? 2 ಕೊಯಿನ್ಷಿಯಲ್ ಲೈನ್ ಬರೆದಿದ್ದೀನಿ ಸರ್, ಅದರಲ್ಲಿ ಆ್ಯಂಗಲ್ ಫೈಂಡ್ ಔಟ್ ಮಾಡ್ಬೇಕು ಸರ್. ಪ್ರೊಟ್ರಾಕ್ಟರ್ ಇದ್ದರೆ ಒಂದು ಮೆಥಡ್ ಸರ್, ವಿತೌಟ್ ಪ್ರೊಟ್ರಾಕ್ಟರ್ ಒಂದು ಮೆಥಡ್ ಸರ್, ಅದನ್ನೇ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸರ್ ಇಲ್ಲಿ. ಎಸ್, ಈ ಪಿಕ್ಚರ್ ಏನು ಕ್ವಶನ್ ಕೇಳಿದನು ನಿನ್ನ, ಇದನ್ನು ನೀಟಾಗಿ ಕಟ್ ಆ್ಯಂಡ್ ಪೇಸ್ಟ್, ಇದನ್ನ ಎತ್ಕೊಂಡೋಗಿ ಆ ಸರ್ಕಲಲ್ಲಿ ಕಟ್ ಮಾಡಿಬಿಡು. ಅಂದರೆ ಇದನ್ನೇ ತೊಗೊಂಡೋಗಿ ಇಲ್ಲಿ ಹಾಕಿದ್ವಿ, ಈ ರೀತಿ ಕೂತ್ಕೊಂಡಿದೆ, ಎಕ್ಸ್ಟೆನ್ಷನ್ನ ಕಟ್ ಮಾಡಾಕಿದ್ದೀನಿ. ಸೊ ಹೌ ಮೆನಿ ಸ್ಕ್ರಾಚಸ್ ಆರ್ ದೇರ್? 360 scratches. That is the rule. Don't forget. The complete circle is divided into 360 equal parts. ಹೌದಾ? How many scratches are there? 360. That is the rule. ಏನು ಮಾಡ್ತಾ ಇದ್ದೀನಿ ನೀನು ಇವಾಗ? ಯಾವ 2 ಲೈನ್ಸ್ಗೆ ಆ್ಯಂಗಲ್ ಬೇಕೋ ಅದನ್ನು ಕಟ್ ಮಾಡ್ಕೊಂಡೋಗಿ, ಕಟ್ ಮೀನ್ಸ್ ಅದನ್ನು ಎತ್ಕೊಂಡೋಗಿ ಆ ಸರ್ಕಲಲ್ಲಿ ನೀಟಾಗಿ 6 ಜನರ ಡಿಪ್ ಮಾಡ್ತಿದ್ದೆ ಈ ಶೇಪಲ್ಲಿ. ಹೌದಾ? ಫಾಲೋ ಅಪ್ ಅಲ್ಲಿ ಇದೆಯಾ? ಕನ್ಸಂಟ್ರೇಷನ್ ಕಳ್ಕೊಂಡಿಲ್ಲ? ಎಸ್, ಆಲ್ರೆಡಿ ಅಲ್ಲಿ ಸ್ಕ್ರಾಚಸ್ ಬರೆದಿದ್ದೀನಿ, ಮತ್ತೆ ಇಲ್ಲೇನು ಸ್ಕ್ರಾಚಸ್ ಏನು ಬರೆಯಕ್ಕೆ ಹೋಗ್ಬೇಡ, ಬರೆಯೋಣ ಅಂತಂದ್ರೆ ಬರೆಯೋಣ. ವಿ ಹ್ಯಾವ್ 360 ಸ್ಕ್ರಾಚಸ್, ಈಚ್ ಸ್ಕ್ರಾಚ್ ಇಸ್ ಕಾಲ್ಡ್ ಡಿಗ್ರಿ. ಅದನ್ನೇ ಬರ್ತೀನಿ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಹಾಗಾದ್ರೆ ಡಿಗ್ರಿ ಅಂತ ಕರೆದುಬಿಟ್ಟೆ ನಾನು. ಎಸ್, ವಿ ಹ್ಯಾವ್ ಸಮ್ ಸ್ಕ್ರಾಚಸ್ 360. ಈ 2 ಸೈಡ್ಸ್ ನಾವು ಏನು ಇಲ್ಲಿ ಕಟ್ ಮಾಡ್ಕೊಂಡೋಗಿ ಸರ್ಕಲಲ್ಲಿ ಕೂರಿಸಿದ್ದೀವಿ, ಆ 2 ಸೈಡ್ಸು ಎಷ್ಟು ಸ್ಕ್ರಾಚಸ್ನ ಆಕ್ಯುಪೈ ಮಾಡ್ಕೊಂಡಿದ್ರೆ ಕೌಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1 2 3 4 5 6 7. If initial side is exactly on a particular scratch, terminal side is also exactly on a particular scratch, not catch, scratch. ಈ scratches ಅಂತ ಕರೀತಾರೆ. Then you say that angle between these 2 lines is 7 degrees. 7 ಎಕ್ಸಾಕ್ಟ್ ಆಗಿ ಸ್ಕ್ರಾಚ್ ಮೇಲೆ ಕೂತಿದೆ ಅಂತ ಏನು ಗ್ಯಾರಂಟಿ? ಕೂತಿದೆ ಅಂತ ಇಟ್ಕೋ, ಕೂತಿಲ್ಲ ಅಂದ್ರೆ ಆಮೇಲೆ ಎಕ್ಸ್ಟೆಂಡ್ ಮಾಡ್ತೀನಿ ನಾನು ಡಿಗ್ರಿ. ಸರ್ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಸರ್. ಇಫ್ ಯು ವಾಂಟ್ ಟು ಆಂಗಲ್ ಬಿಟ್ವೀನ್ ದೀಸ್ 2 ಸ್ಟ್ರೈಟ್ ಲೈನ್ಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ, ಕ್ಯಾಚ್ ದಿಸ್ ಪಾಯಿಂಟ್. ವಿ ಆರ್ ಇನ್ ಮೆಜರ್ಮೆಂಟ್ ಆಫ್ ಅನ್ ಆಂಗಲ್. ಫಸ್ಟ್ ಒನ್ ಈಸ್ ಡಿಗ್ರಿ ಮೆಜರ್. ಇನ್ನು ಇದೆಯಾ ಸರ್? ಇರ್ತವೆ, ಏನಿರ್ತಾವೆ ನೋಡ್ಬಿಡೋಣ. ಏನು ಸರ್ ಪ್ರೊಟ್ರಾಕ್ಟರ್ ಆಗಲ್ಲ, ಅದನ್ನೇ ಹೇಳ್ತಿದ್ದೀನಿ. ವಿತೌಟ್ ಯೂಸಿಂಗ್ ಜೊಮೆಟ್ರಿ ಬಾಕ್ಸ್, ಆ ಜೊಮೆಟ್ರಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮನೇಲಿ ಇಕ್ಬಿಟ್ಟು ಬಂದು ಟ್ರಯಾಂಗಲ್ ಮತ್ತು ಸರ್ಕಲ್ನ ಡೀಲ್ ಮಾಡೋಂಥ ಟಾಪಿಕ್ ಟ್ರಿಗ್ನೋಮೆಟ್ರಿ ಅಂತ ಹೇಳ್ತಾ ಇದ್ದೀನಿ. ಅದೆಲ್ಲ ಹೋಯ್ತು ಹೈಸ್ಕೂಲ್ಗೆ, ಮರೀರವೆಲ್ಲನೂ. ಮತ್ತು ಆ್ಯಂಗಲ್ ಫೈಂಡ್ ಔಟ್ ಮಾಡ್ತೀರಿ ಸರ್ 100% ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್. ಹೇಗೆ ಸರ್? ಅದೇ ಪ್ರೊಸೀಜರಲ್ಲಿ ಇದ್ದೀವಿ. ಯಾವ 2 ಲೈನ್ಸ್ಗೆ ನೀನು ಡಿಗ್ರಿ ಬೇಕೋ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಕೊಟ್ಟು ಸರ್ಕಲ್ 360 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರತಕ್ಕಂಥ ಸರ್ಕಲ್ ಅಲ್ಲೇ ಕೂರಿಸ್ಬೇಕು. ಕೂರಿಸಿದಾಗ ದೀಸ್ 2 ನೆಕ್ ಪಾಯಿಂಟ್ಸ್ ಆಫ್ ವಿಚ್ ವಿ ಆರ್ ಫೈಂಡಿಂಗ್ ಆಂಗಲ್ ಬಿಟ್ವೀನ್ ದೆಮ್, ಯಾವ ಒಂದು ಪರ್ಟಿಕ್ಯುಲರ್ ಸ್ಕ್ರಾಚಸ್ ಮೇಲೆ ಕೂತಿರ್ತವೆ ಅಂತ ಇಟ್ಕೊಳ್ಳೋಣ. ಮಧ್ಯದಲ್ಲೂ ಕೂರ್ಸ್ಕೋಬಹುದು. ಸ್ಕ್ರಾಚ್ ಟು ಸ್ಕ್ರಾಚ್ ಕೂತ್ಕೋಬೇಕು ಅಂತೇನಿಲ್ಲ. ನೀವು ಕ್ಯಾಚ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ನಿಮಗೆ ಡೌಟ್ ಅರೈಸ್ ಆದರೆ ನೆಕ್ಸ್ಟ್ ಮಾಡೋ ಟಾಪಿಕ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗೋದು. ಈ 2 ನೆಕ್ ಪಾಯಿಂಟ್ಸು ಸ್ಕ್ರಾಚ್ ಮೇಲೇ ಕೂತ್ಕೊಳ್ಳುತ್ತೆ ಅಂತ ಫಸ್ಟ್ ಅನ್ಕೊಳ್ಳೋಣ. ಆಮೇಲೆ ಸರ್ ಏನು ಸರ್ ಗ್ಯಾರಂಟಿ? ಬಿಟ್ವೀನ್ ಸ್ಕ್ರಾಚ್ ಅಂಡ್ ಸ್ಕ್ರಾಚ್ ಇದ್ದಾಗ ಎಸ್ ಅಲ್ಲಿಗೆ ಬಂದೆ. ನೌ ದ ಕಂಪ್ಲೀಟ್ ಸರ್ಕಲ್ ಇಸ್ ಡಿವೈಡೆಡ್ ಇಂಟು ಹೌ ಮೆನಿ ಈಕ್ವಲ್ ಪಾರ್ಟ್ಸ್? 360 ಈಕ್ವಲ್ ಪಾರ್ಟ್ಸ್ ಸದ್ಯಕ್ಕೆ. ಆಮೇಲೆ ಏನು ಮಾಡಿದೆ? ಯಾವ 2 ಸೈಡ್ಸ್ಗೆ ಆ್ಯಂಗಲ್ ಬೇಕೋ ತಗೊಂಡೋಗಿ ಆ ಸರ್ಕಲಲ್ಲಿ ಕೂರಿಸ್ತಾ ಇದೆಯಾ. ಕೂರಿಸಿದಾಗ ಈ ಎಂಡ್ ನೆಕ್ 2 ಯಾವುದೋ ಒಂದೆರಡು ಸ್ಕ್ರಾಚ್ ಮೇಲೆ ಕೂತ್ಕೊಳ್ಳುತ್ತೆ ಅಂತ ಅನ್ಕೊಳ್ಳೋಣ. ಮಧ್ಯದಲ್ಲೂ ಕೂತ್ಕೋಬಹುದು. ಫಸ್ಟ್ ಕೇಸ್ ನಂಬರ್ 1 ಕೂತ್ಕೊಳ್ಳುತ್ತೆ ಅಂತ ಅನ್ಕೊಳ್ಳೋಣ. ಎಷ್ಟು ಸ್ಕ್ರಾಚಸ್ ಸರ್ ನೋಡಿ, ಉದಾಹರಣೆಗೆ ಬರ್ದಿದ್ದೀನಿ ಎಕ್ಸಾಂಪಲ್ಗೆ 1 2 3 4 5 6 7 ಅಂತ ಇಟ್ಕೊಳ್ಳೋಣ. ಆಗ ಆಂಗಲ್ ಈಸ್ 7 ಡಿಗ್ರಿ. ಟು ದಿ ಪವರ್ ಆಫ್ ಸ್ಮಾಲ್ 0 ರೆಪ್ರೆಸೆಂಟ್ಸ್ ಡಿಗ್ರಿ. ಹೌದಾ? ಎಸ್. ನೌ ಯುವರ್ ಡೌಟ್ ಈಸ್ ಆಫ್ಟರ್ ಕಂಪ್ಲೀಷನ್ ಆಫ್ ವರ್ಕಿಂಗ್ ರೂಲ್ ಹೌ ಟು ಫೈಂಡ್ ಪ್ರಾಕ್ಟಿಕಲ್ ಡಿಗ್ರಿ, ಐ ಆಮ್ ಗೋಯಿಂಗ್ ಟು ಡೆಫಿನೇಷನ್ ಆಫ್ ಡಿಗ್ರಿ ಮೆಜರ್.
ನೀವು ಡಿಗ್ರಿ ಮೆಜರನ್ನು ಗಟ್ ಮಾಡಂಗಿದ್ರೆ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಡೆಫಿನೇಷನ್ ಕೇಳ್ತಾರೋ ಡಿಗ್ರಿ ಮೆಜರ್ ಅಂತ ಗಟ್ ಹೊಡಿರಿ ಅಂತ ನಾನು ಬರ್ದಾಗ್ತದೆ ಬೋರ್ಡ್ ಮೇಲೆ. ಹೌದಾ? ಎಸ್, ಡೋಂಟ್ ಬೈ ಹ್ಯಾಟ್ ಎನಿಥಿಂಗ್. ಪ್ರಯತ್ನ ಪ್ರಾಕ್ಟಿಕಲ್ ಕಳ್ತಿರ್ಬೇಕು ನೀನು. ಎಸ್ ಪ್ಲೀಸ್. 7 ಡಿಗ್ರಿ ಆಯ್ತು. ನೀನು ಡೌಟ್ ಏನು ಸರ್? ದೀಸ್ ಟು ಆರ್ ಇರ್ರೆಸ್ಪೆಕ್ಟಿವ್ ಲೈನ್ಸ್. ನಾವು ಯಾವುದೇ ಮೆಜರ್ಮೆಂಟ್ ಇಲ್ದಿರ ಬರೆದಿರ್ತಕ್ಕಂಥದ್ದು. ಹೌದು. ಹಾಗಾದ್ರೆ ಈ ಸ್ಕ್ರಾಚ್ ಟು ಸ್ಕ್ರಾಚ್ ಕರೆಕ್ಟಾಗಿ ಕೂತಿರ್ತಾವಂತ ಏನು ಸರ್ ಗ್ಯಾರಂಟಿ? ಮಧ್ಯದಲ್ಲಿ ಸ್ಪೇಸ್ ಇದೆಯಲ್ಲ. ಎಸ್, ಅಲ್ಲಿಗೆ ಬಂದೆ. ಅಲ್ಲಿಗೆ ಈ ಒಂದು ಸ್ಕ್ರಾಚ್ ಇಂದ ಇನ್ನೊಂದು ಸ್ಕ್ರಾಚ್ಗೆ 1 ಡಿಗ್ರಿ ಅಂತ ಕರೀತಾ ಇದ್ವಿ. ನಿಜನಾ? ನಿಜ. ಸೂಕ್ಷ್ಮವಾಗಿ ಗಮನ ಕೊಡಿ. ಮತ್ತೆ ಮೈಕ್ರೋಸ್ಕೋಪ್ ಎತ್ಕೊಂಡು ಬರೋಣ ಸರ್ ಅಂತ ಕೇಳ್ಬಿಡಿ. ಯಾಕೆ ಸರ್ ಹಂಗಂತಿದ್ರಿ ಅಂದರೆ, ಮತ್ತೆ ಈ ಒಂದು ಸ್ಕ್ರಾಚ್ ಟು ಸ್ಕ್ರಾಚ್ ಸ್ಪೇಸ್ ಇದೆ ನೋಡಿ. ಟೋಟಲ್ ಹೌ ಮೆನಿ ಸ್ಕ್ರಾಚಸ್? 360 ಸ್ಕ್ರಾಚಸ್. ಯು ಡೋಂಟ್ ಯೂಸ್ ದ ವರ್ಡ್ ಸ್ಕ್ರಾಚ್ ವೈಲ್ ರೈಟಿಂಗ್ ದ ಪ್ರಾಬ್ಲಮ್ಸ್ ಇನ್ ಆನ್ಸರ್ ಬುಕ್ಲೆಟ್. ಇಲ್ಲಿ ಸ್ಕ್ರಾಚ್ ಅಂದ್ರೆ ಒಂದು ಡಿಗ್ರಿ ಹೇಳೋಣ ಅಂತ ನಾನು ಸ್ಕ್ರಾಚ್ ಅನ್ನು ತೋರಿಸ್ತಾ ಇದ್ದೀನಿ. ಈಕ್ವಲ್ ಪಾರ್ಟ್ಸ್ ಅದು. ಯು ಕ್ಯಾನ್ ಯೂಸ್ ಪಾರ್ಟ್. ಎ ಸರ್ಕಲ್ ಕಂಪ್ಲೀಟ್ಲಿ ಡಿವೈಡೆಡ್ ಬೈ 360 ಈಕ್ವಲ್ ಪಾರ್ಟ್ಸ್, ದೆನ್ ಈಚ್ ಪಾರ್ಟ್ ಇಸ್ ಕಾಲ್ಡ್ ಡಿಗ್ರಿ. ಅದಕ್ಕೆ ಇಲ್ಲಿ 7 ಸ್ಕ್ರಾಚಸ್ ಇದ್ದಕ್ಕೆ ನಾನು 7 ಡಿಗ್ರಿ ಅಂತ ಬರೆದೆ. ಒಂದು ಸ್ಕ್ರಾಚಿನ ಡಿಗ್ರಿ ಅಂತ ಕರೀತಾ ಇದ್ದೀವ. ಸ್ಕ್ರಾಚ್ ಇಂದ ಸ್ಕ್ರಾಚ್ಗೆ ಡಿಸ್ಟೆನ್ಸ್ ಡಿಗ್ರಿ ಅಂತ. ಎಸ್, ಈ ಸ್ಕ್ರಾಚ್ ಇಂದ ಸ್ಕ್ರಾಚ್ಗೆ ಆ ಡಿಸ್ಟೆನ್ಸ್ ಡಿಗ್ರಿ ಅಂತ ಕರೀತಾ ಇದ್ದೀವಿ. ಆ ಸ್ಕ್ರಾಚ್ ನಥಿಂಗ್ ಬಟ್ ಪಾರ್ಟ್. ಹೌ ಮೆನಿ ಪಾರ್ಟ್ಸ್ ಆರ್ ದೇ? 360. 360 ಪಾರ್ಟ್ಸ್ ಆರ್ 360 ಈಕ್ವಲ್ ಪಾರ್ಟ್ಸ್. 360 ಈಕ್ವಲ್ ಪಾರ್ಟ್ಸ್ ಇಸ್ ದ ಇಂಪಾರ್ಟೆಂಟ್ ಟಾಪಿಕ್. 360 ಪಾರ್ಟ್ಸ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಮಾಡಾಕ್ತಾರೆ 360 ಪಾರ್ಟ್ಸ್. ಉಳಿದಿದ್ದೆಲ್ಲ ಏನಾಗಬೇಕು? ನೋ 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 ನೋ, ಈಕ್ವಲ್ ಪಾರ್ಟ್ಸ್. The complete circle is divided into 360 equal parts. Each part is called 1 degree. So these two lines are coincident between first and 7th scratch. Hence degree is 7. Now your doubt is, sir, suppose to these two lines are not coincide with particular scratch. If they are supposed to coincide with between scratch and scratch. ಅಯ್ಯೋ, ಕನ್ನಡ ಮೀಡಿಯಂ ಅವರು ತಲೆ ಹೊಡ್ಕೊಬಿಡ್ವೋ, ಕನ್ನಡದಲ್ಲಿ ಹೇಳ್ತಾ ಇದ್ದೀನೋ. ಈ ಲೈನ್ಸು ಕರೆಕ್ಟಾಗಿ ಮಾರ್ಕಿಂದ ಮಾರ್ಕ್ ಕೂತ್ಕೊಂಡ್ರೆ ಆ ಕೂತಿರ್ತಕ್ಕಂಥ ಮಾರ್ಕ್, ಅಲ್ಲಿ ಕೂತಿರ್ತಕ್ಕಂಥ ಮಾರ್ಕ್ಸ್ ಕೌಂಟ್ ಮಾಡಿಕೊಂಡು ಎಷ್ಟು ಮಾರ್ಕ್ಸ್ ಇದೆಯೋ ಅಷ್ಟು ಡಿಗ್ರಿ ಅಂತ ಬರೆದಾಗ್ಬೋದು. ಮತ್ತೆ ಇಲ್ಲಿ ಡೌಟ್ ಏನಂತಂದ್ರೆ, ಈ ಬರೆದಿರ್ತಕ್ಕಂಥ ಲೈನ್ಸ್ ಏನು ಸರ್ ಸ್ಕ್ರಾಚ್ ಕರೆಕ್ಟಾಗಿ ಕೂತ್ಕೊಳ್ತವೆ ಅಂತ ಮಧ್ಯದಲ್ಲೂ ಕೂತ್ಕೋಬೋದಲ್ಲ? ಎಸ್, ಆ ಮಧ್ಯದಲ್ಲಿ ಕೂತ್ಕೋಬಹುದಲ್ಲ ಅನ್ನೋ ಕ್ವಶನ್ಗೆ ನಾನು ಆನ್ಸರ್ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಇವಾಗ ಕೇಳ್ರಿ ಪ್ಲೀಸ್. ಇದೊಂದು ಸ್ಕ್ರಾಚು, ಇದೊಂದು ಸ್ಕ್ರಾಚ್. ಇಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಇಲ್ಲೊಂದು ಡಿಗ್ರಿ ಜನರೇಟ್ ಆಗಿರುತ್ತೆ. ಸ್ಕ್ರಾಚ್ ಟು ಸ್ಕ್ರಾಚ್ ಆದರೆ ಸೆಂಟ್ರಲ್ ಒಂದು ಡಿಗ್ರಿ ಜನರೇಟ್ ಆಗಿದೆ ಅಂತ ಅರ್ಥ. ಮತ್ತೆ ಸ್ಕ್ರಾಚ್ ಟು ಸ್ಕ್ರಾಚ್ ಡಿಸ್ಟೆನ್ಸ್ ಅಂಡ್ ಡಿಗ್ರಿ ಅಂತ ಕರಿತೀವ. ಸಾರಿ, ವೈಲ್ ಮೂವಿಂಗ್ ಎ ಸ್ಟ್ರೈಟ್ ಲೈನ್ ಫ್ರಮ್ ಸ್ಕ್ರಾಚ್ ಟು ಸ್ಕ್ರಾಚ್, ಹಿಯರ್ 1 degree is generated. That is nothing but degree. ಮತ್ತೆ ಯಾವ ಮೂರ್ಖರು ಕೂಡ ಈ ಸ್ಕ್ರಾಚ್ ಇಂದ ಈ ಸ್ಕ್ರಾಚ್ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ನೀವು ಡಿಗ್ರಿ ಅಂತ ಕರೀತಾ ಇದ್ದೀರಾ ಸರ್ ಅಂದ್ರೆ ರಾಂಗ್. ಈ ಸ್ಟ್ರೈಟ್ ಲೈನ್ ಅನ್ನ ಈ ಸ್ಕ್ರಾಚ್ ಇಂದ ಇನ್ನೊಂದು ಸ್ಕ್ರಾಚ್ ಹತ್ರ ತಳ್ಳಿದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಬರುತ್ತೆ. ಅಲ್ಲಿ 1 degree ಬದಲಾವಣೆ ಆಗಿರುತ್ತೆ. ಅಲ್ಲಿ ಡಿಗ್ರಿ ಅಂತ ಕರೀತಾ ಇರೋದು ಇಲ್ಲಿ ಬದಲಾವಣೆಯನ್ನ ಹೊರತು ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಅಲ್ಲ. ಕ್ಯಾಚ್ ಮಾಡಿದಿರಾ? ಅಲ್ಲಿಗೆ ಈ ಸ್ಕ್ರಾಚ್ ಇಂದ ಈ ಸ್ಕ್ರಾಚ್ಗೆ ಆ ಡಿಸ್ಟೆನ್ಸ್ ಅನ್ನ ಡಿಗ್ರಿ ಕರೀತಾ ಇದ್ದೇವೆ ಅಂದ್ರೆ ನಿಮ್ಮಷ್ಟು ಮೂರ್ಖರು ಇನ್ನೆಲ್ಲೂ ಇರೋದಿಲ್ಲ. ಆ ಲೈನು ಆ ಸ್ಕ್ರಾಚ್ ಇಂದ ಇನ್ನೊಂದು ಸ್ಕ್ರಾಚ್ಗೆ ಮೂವ್ ಆಗುವಷ್ಟರಲ್ಲೇ ಇಲ್ಲಿ ಹೆಚ್ಚು ಕಮ್ಮಿ ಆಗಿರ್ತದೆ ನೋಡಿ ಸ್ಪೇಸ್. ದಟ್ ಈಸ್ 1 degree. ಹೆಚ್ಚು ಕಮ್ಮಿ ಅಂದ್ರೆ ಹೆಚ್ಚು ಅಂದ್ರೆ 1 degree ರೈಸ್ ಆಗಿದೆ, ಕಮ್ಮಿ ಅಂದ್ರೆ 1 degree ಕಡಿಮೆ ಆಗಿದೆ. ಸೊ ದಿಸ್ ಡಿಗ್ರಿ ರೆಪ್ರೆಸೆಂಟೇಷನ್ ಇಸ್ ಡಿಪೆಂಡಿಂಗ್ ಆನ್ ಮೂವಿಂಗ್ ಆಫ್ ದಿಸ್ ಲೈನ್ ಫ್ರಮ್ ಸ್ಕ್ರಾಚ್ ಟು ಸ್ಕ್ರಾಚ್. ಈಗ ಅರ್ಥ ಆಗಿರುತ್ತೆ. ಅಲ್ಲಿಗೆ ಈ ಸ್ಕ್ರಾಚ್ ಇಂದ ಸ್ಕ್ರಾಚ್ ಮಧ್ಯದಲ್ಲಿ ಸ್ಪೇಸ್ ಇದೆ ನೋಡಿ, ಅದೆಲ್ಲ ಡಿಗ್ರಿ. ಆ ಸ್ಕ್ರಾಚ್ ಇಂದ ಈ ಸ್ಕ್ರಾಚ್ ವರೆಗಿಂತ ಲೈನ್ ಒಂದು ಮೂವ್ ಆಗುತ್ತೆ ನೋಡಿ, ಆ ಮೂವ್ ಆದಾಗ ಇಲ್ಲಿ ಮೂವ್ಮೆಂಟ್ಸ್ ಬರ್ತಾವಲ್ಲ, ಸ್ಪೇಸ್ ಕಡಿಮೆ ಆಗೋದು, ಸ್ಪೇಸ್ ಜಾಸ್ತಿ ಆಗೋದು, ಅದನ್ನ ನಾವು ಡಿಗ್ರಿ ಅಂತ ಕರಿತೀವಿ. ಇಫ್ ದಿಸ್ ಈಸ್ ಮೂವಿಂಗ್ ಫ್ರಮ್ ಸ್ಕ್ರಾಚ್ ನಂಬರ್ 1 to ಸ್ಕ್ರಾಚ್ ನಂಬರ್ 10, then degree is 10 here, but this distance is not 10 degree. The initial space ಬಿಟ್ವೀನ್ ಸ್ಕ್ರಾಚ್ ನಂಬರ್ 1 to ಸ್ಕ್ರಾಚ್ ನಂಬರ್ 10 ಮಧ್ಯದಲ್ಲಿ ಏನು ಸ್ಪೇಸ್ ಕ್ರಿಯೇಟ್ ಆಗಿದೆ, ಆ ಸ್ಪೇಸ್ ಅನ್ನು ನಾವು 10 degrees ಅಂತ ಕರೀತದೆ ಹೊರತು ಡಿಸ್ಟೆನ್ಸ್ ಅನ್ನಲ್ಲ. ಈ ಟಾಪಿಕ್ ಏನಪ್ಪ ಅಂದ್ರೆ ಆಗ್ಲಿಂದ 3 ಸಲಿಗೆ ಬಂದ ಇದಕ್ಕೆ ಹೇಳಕ್ಕಾಗ್ತಿಲ್ಲ. ಈ ಮಧ್ಯದಲ್ಲಿ ಏನಾದರೂ ಕೂತಿರ್ದಾಗ ಏನು ಮಾಡ್ತೀರಿ ಸರ್ ನೀವು? ಡಿಗ್ರಿ ಮೆಜರಲ್ಲಿ ರೋಮನ್ ನಂಬರ್ 1 ಎಕ್ಸಾಕ್ಟ್ ಆಗಿ ಈ ಈಕ್ವಲ್ ಪಾರ್ಟ್ ಮೇಲೆ ಕೂತಿದ್ರೆ ಈಸಿಯಾಗಿ ಕೌಂಟ್ ಮಾಡಾಕ್ತೀವಿ. ಇನ್ ಕೇಸ್
ಅವೇನಾದರೂ ದಿಸ್ ಆರ್ 2 ಸ್ಕ್ರಾಚಸ್. ನಮ್ಮ ಆ್ಯಂಗಲ್ಲು ಈ ರೀತಿ ಇದೆ. ನಾವು ಇಲ್ಲಿಂದ ಇಲ್ಲಿಗೆ ಆ ಸ್ಕ್ರಾಚ್ ಟು ಸ್ಕ್ರಾಚ್ ಮೂವ್ ಆದಾಗ ಇಲ್ಲಿ ಡಿಗ್ರಿ ಬರುತ್ತೆ ಅಂತ ಹೇಳ್ತೀವಿ. ಈಗ ಸಪೋಸ್ ಇದು ಸ್ಕ್ರಾಚ್ ಮೇಲಿಲ್ಲ, ಮಧ್ಯದಲ್ಲಿದೆ, ಹೌದಾ? ಆಗ ಡಿಗ್ರಿ ನಾವು ಮಧ್ಯದಲ್ಲಿದ್ದಾಗ 1 ಡಿಗ್ರಿ 2 ಡಿಗ್ರಿ ಅಂತ ಹೇಳೋಕ್ಕಾಗಲ್ಲ. ಗೊತ್ತಾಗ್ತಿದೆಯಾ? ಅದಕ್ಕೋಸ್ಕರ ಇವರೇನು ಮಾಡ್ತಾರೆ, ಈ ಸ್ಕ್ರಾಚಿಂದ ಈ ಸ್ಕ್ರಾಚ್ಗೆ ಈ ಲೈನ್ ಮೂವ್ ಆಗೋಷ್ಟರಲ್ಲಿ 1 ಡಿಗ್ರಿ ಜನರೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಿಲ್ಲ ಇಲ್ಲ ಇಲ್ಲಿ. ಆದರೆ ಇನ್ನೊಂದು ವಿಚಾರ ಗಮನ ಇಟ್ಕೋ, ಇಲ್ಲಿ 1 ಡಿಗ್ರಿನ ಮತ್ತೆ 60 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಈ ಸರ್ಕಲ್ ಎಷ್ಟು ಪಾರ್ಟ್ಸ್ ಅಪ್ಪ ಮಾಡಿದವು? 360. ಒಂದು ಪಾರ್ಟ್ ಏನಂತ ಕರೀತಾ ಇದ್ದೀವಿ? 1 ಡಿಗ್ರಿ. ಹಾಗಾದರೆ 7 ಡಿಗ್ರಿ ಹೆಂಗಪ್ಪ ಬಂತು? ಸರ್ ಈ ಪಿಕ್ಚರ್ನ ತಗೊಂಡು ಕಟ್ ಮಾಡಲು ಕೂರಿಸೋದು ಸರ್. ಈ ಸ್ಕ್ರಾಚ್ ನಂಬರ್ 0 ಮೇಲಿತ್ತು, ಈ ಸ್ಕ್ರಾಚ್ ನಂಬರ್ 7 ಮೇಲೆ ಇತ್ತು. 0 to 7 ಕೌಂಟ್ ಮಾಡಿದೆ, ಆಂಗಲ್ 7 ಡಿಗ್ರಿ ಬರದೆ. ಈಗ ಡೌಟ್ ಏನಪ್ಪ, ಆ ಸ್ಕ್ರಾಚ್ ಮಧ್ಯದಲ್ಲಿ 7 ಮತ್ತು 8 ಮಧ್ಯದಲ್ಲಿದ್ದಾಗ 7.5 ಅಂತ ಹೇಳ್ತೀರಾ ಸರ್? ತಪ್ಪು. ಮಧ್ಯದಲ್ಲಿ ಅಂದರೆ ಎಕ್ಸಾಕ್ಟ್ ಆಗಿ ಬಿಟ್ವೀನ್ 7 and 8 ಅಂತ ನಮ್ಗೆ ಗೊತ್ತಾಗಲ್ವಲ್ಲ. ಸಪೋಸ್ ದಿಸ್ ಲೈನ್ ಇಸ್ ಬಿಟ್ವೀನ್ 7 and 8, ಸ್ಕ್ರಾಚ್ ನಂಬರ್ 7 and ಸ್ಕ್ರಾಚ್ ನಂಬರ್ 8, ದೆನ್ ದಿಸ್ ಇಸ್ ನಾಟ್ 7.5. ಅಲ್ಲಿಗೆ ಪಾಯಿಂಟ್ಗೆ ಬರ್ತಾ ಇದೆ ನೋಡ್ರಿ. ಈಗ ಮತ್ತೆ ಈ ಸ್ಕ್ರಾಚ್ ಇದೆಲ್ಲ ಇಲ್ಲಿಂದ ಇಲ್ಲಿಗೆ ಅದನ್ನ 60 ಈಕ್ವಲ್ ಆಗಿ ಪಾರ್ಟ್ಸ್ ಆಗಿ ಮಾಡ್ತೀವಿ. ಸರ್ ಹೆಂಗ್ ಸರ್ ಮಾಡೋಕ್ಕಾಗುತ್ತೆ? ಇದು ನೋಡಕ್ಕೆ ಚಿಕ್ಕದಾಗಿದೆ, ಮಾಡೋಕ್ಕಾಗಲ್ಲ. ಅದನ್ನ ಎನ್ಲಾರ್ಜ್ ಮಾಡಿ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡ್ಕೊಳ್ಳೋಣ, ನಂಗೆ ಮಾಡೋಣ. ಆಗ ಆ 60 ಈಕ್ವಲ್ ಪಾರ್ಟ್ಸ್ ಅಲ್ಲಿ ಎಲ್ಲೋ ಒಂದು ಕಡೆ ಇದು ಕೂತಿರ್ಬೇಕು ತಾನೆ. ಆವಾಗ ಅಕ್ಯುರೇಟ್ ಆಗಿ ಡಿಗ್ರಿ ಮಿಸ್ ಆಗಿದೆ ಅಂದ್ರೆ ಅಕ್ಯುರೇಟ್ ಆಗಿ ಹೇಳ್ಬೇಕಂದ್ರೆ ಮಿನಿಟ್ಸ್ ಅಲ್ಲಿ. ಇದನ್ನ ಮಿನಿಟ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ದ ಸಿಂಬಲ್? ಡಿಗ್ರಿ. ದೆನ್ ವಾಟ್ ಈಸ್ ದ ಸಿಂಬಲ್? ಮಿನಿಟ್. ವಾಟ್ ಈಸ್ ಮೆಂಟ್ ಬೈ ಡಿಗ್ರಿ? The complete circle is divided into 360 equal parts. Equal. Once again I will repeat. Equal parts. Each part is called 1 degree. This is just example. ನಾನೇನು ಎತ್ಕೊಂಡೋಗಲ್ಲ ಮೆಜರ್ ಮಾಡಿಲ್ಲ, ಸುಮ್ಮನೆ ಟಾಪಿಕ್ ಅರ್ಥ ಆಗಲಿ ಅಂತ ಬರ್ದಿದ್ದೀನಿ. ಆಗ ಈ ಸೈಡು ಎಕ್ಸಾಕ್ಟ್ ಸ್ಕ್ರಾಚ್ ಮೇಲೆ ಕೂರದೇ ಇದ್ರೆ ಹೆಂಗ್ ಸರ್ ನೀವು ಡಿಗ್ರಿ ಹೇಳ್ತೀರಾ? ಅದಕ್ಕೆ ಆ ಡಿಗ್ರಿನ ಮತ್ತೆ 60 ಈಕ್ವಲ್ ಪಾರ್ಟ್ಸ್ ಮಾಡ್ತೀನಿ. ಅಲ್ಲಿ ಏನು ಅರ್ಥ ಮಾಡ್ಕೊಂಡ್ರೆ ನೀವು, ಈ ಸ್ಪೇಸ್ ಇದೆಲ್ಲ ಇಲ್ಲಿಂದ ಇಲ್ಲಿಗೆ ಅದನ್ನ 60 ಪಾರ್ಟ್ಸ್ ಅಲ್ಲಿ ಮಾಡೋಕ್ಕಾಗಲ್ವಲ್ಲ ಸರ್? ಇಲ್ಲಿ ಬೋರ್ಡ್ ಮೇಲೆ ಮಾಡೋಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ಏನೋ ಲ್ಯಾಬ್ ತಗೊಂಡೋಗಿ ಮಾಡ್ತಾರೆ, ನಿಮ್ಗೆ ಯಾಕೆ ಅವೆಲ್ಲ? ಓಹ್, ಮತ್ತೆ ಇಲ್ಲಿ 60 ಈಕ್ವಲ್ ಪಾರ್ಟ್ಸ್ ಬರುತ್ತೆ ಸರ್? ಹೌದು, ಖಂಡಿತವಾಗ್ಲು. ಆಗ ಇದು ಎಷ್ಟು ಪಾರ್ಟ್ಸ್ ಮೇಲೆ ಇದೆ ಹೆಣಿಸ್ಕೊಂಡು ಅಷ್ಟು ಮಿನಿಟ್ಸ್ ಅಂತ ಹೇಳ್ತೀವಿ. ಅದು 7 ಡಿಗ್ರಿ ಸಪೋಸ್ ಒಂದು 20 ಮಿನಿಟ್ಸ್ ಇರ್ಬೋದು. ಹೆಂಗ್ ಸರ್ ಕೌಂಟ್ ಮಾಡಿದ್ರು? ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾರ್ಟ್ಸ್ ಅಂತ ಇವಾಗ ಹೇಳಿದೆ. 1 ಡಿಗ್ರಿ ಅಂದ್ರೆ ಸ್ಕ್ರಾಚ್ ಟು ಸ್ಕ್ರಾಚ್ ಈಸ್ ಡಿವೈಡೆಡ್ ಇಂಟು 60 ಈಕ್ವಲ್ ಪಾರ್ಟ್ಸ್. ಈಚ್ ಪಾರ್ಟ್ ಇಸ್ ಕಾಲ್ಡ್ ಮಿನಿಟ್. ಮಿನಿಟ್ ನೊಟೇಶನ್ ಈಸ್ ಡ್ಯಾಶ್, ಡಿಗ್ರಿ ನೊಟೇಶನ್ ಈಸ್ ಪವರ್ 0. ಆಗ ಸಪೋಸ್ ಈ ಇನಿಷಿಯಲ್ ಈ ಟರ್ಮಿನಲ್ ರೇ ಅನ್ನೋದು ಎಕ್ಸಾಕ್ಟ್ 7 ಮೇಲೆ ಇಲ್ದಿರ ಸ್ವಲ್ಪ ಮೂವ್ ಆಗಿದೆ. ಎಷ್ಟು ಮೂವ್ ಆಗಿದೆ ಅದನ್ನು ಈಕ್ವಲ್ ಪಾರ್ಟ್ಸ್ ಮಾಡಿರ್ತೀವಿ, 60 ಪಾರ್ಟ್ಸ್ ಮಾಡಿರ್ತೀವಿ. ಅದೆಲ್ಲೋ 20 ಮಿನಿಟ್ಸ್ ಹತ್ರ ಸ್ಕ್ರಾಚ್ ಆಯಿತು. ಆಗ ಆಂಗಲ್ ಬಿಟ್ವೀನ್ ದೆಮ್ ಇಸ್ 7 ಡಿಗ್ರಿ 20 ಮಿನಿಟ್ಸ್ ಅಂತ ಹೇಳ್ತೀವಿ. ಮಿನಿಟ್. ಮಿನಿಟ್ ಏನು ಸರ್ ಅದು? 1/60th ಆಫ್ ಡಿಗ್ರಿ, ನಥಿಂಗ್ ಬಟ್ ಮಿನಿಟ್. ಒಂದು ಡಿಗ್ರಿನ 60 ಈಕ್ವಲ್ ಪಾರ್ಟ್ಸ್ ಮಾಡಿದಾಗ ಬರೋದೆ ಮಿನಿಟ್. ಮಿನಿಟ್ ಮೀನ್ಸ್ ಪವರ್ 1. ಅದನ್ನು ನಾವು ಡ್ಯಾಶ್ ಅಂತ ಕರಿತೀವಿ. ವರ್ಡಿಂಗ್ಸ್ ಅಲ್ಲಿ ಮಿನಿಟ್. ಇನ್ನು ಕೆಲವರು ಸೆನ್ಸಿಟಿವ್ ಇರ್ತಾರೆ. ಸರ್ 60 ಸ್ಕ್ರಾಚಸ್ ಮಾಡಿದಾರಲ್ಲ, ಒಂದು ಡಿಗ್ರಿಯಿಂದ ಇನ್ನೊಂದು ಡಿಗ್ರಿಗೆ 60 ಸ್ಕ್ರಾಚಸ್ ಮಾಡಿದಾರ, ಮೈಕ್ರೋಸ್ಕೋಪ್ ಅಂದರು, ಲ್ಯಾಬ್ಗೆ ತಗೊಂಡು ಕಟ್ ಮಾಡ್ತಾರಂದ್ರು. ನಾನು ನಿಮಗಿಂತ ಬುದ್ಧಿವಂತನ್ ಸರ್. ಮತ್ತೆ ಈ ಮಿನಿಟಲ್ಲಿ ಏನಾದರೂ ಇನ್ನೂ ದೊಡ್ಡ ಲ್ಯಾಬ್ ತಗೊಂಡೋಗಿ ದೊಡ್ಡ ಮೈಕ್ರೋಸ್ಕೋಪಲ್ಲಿ ಇಟ್ಟು ಮತ್ತೆ ಏನಾದರೂ ಈ ಲೈನು ಮಿನಿಟ್ ಮೇಲೆ ಕೂಡ ಇಲ್ಲ ಸರ್, ಮಿನಿಟ್ ಬಿಟ್ವೀನ್ ಮಿನಿಟ್ ಅಂಡ್ ಮಿನಿಟ್ ಇದೆ ಸರ್, ಅವಾಗ ಏನು ಮಾಡ್ತೀರಾ? ಎಸ್, ನೀವು ಬುದ್ಧಿವಂತರೆ, ನಾನು ಬುದ್ಧಿವಂತನೇ. 1 ಮಿನಿಟನ್ನ ಮತ್ತೆ 60 ಈಕ್ವಲ್ ಪಾರ್ಟ್ಸ್ ಮಾಡ್ತೀವಿ. ಅಬ್ಬೋ, 1 ಡಿಗ್ರಿನ 60 ಈಕ್ವಲ್ ಪಾರ್ಟ್ಸ್ ಮಾಡ್ತೀವಿ ಅಂದರೆ ನಿಮ್ಗೆ ನಗು ಬಂದಿರುತ್ತೆ. ಇಷ್ಟೊತ್ತಿಗೆ ಇರೋದಿಷ್ಟು, ಇದನ್ನು ಇಷ್ಟು ಸ್ಪೇಸನ್ನು 60 ಭಾಗ ಮಾಡ್ತಾನೆ. ಏನೋ ತೊಗೊಂಡೋಗಿ ಮಾಡಿದು ಕಷ್ಟಪಟ್ಟು ಎಲ್ಲಿಗೋ ಲ್ಯಾಬ್ ಕರ್ಕೊಂಡೋಗಿ. ಯಾಕೆ ಸರ್? ಆ ಲೈನ್ ಮಿನಿಟ್ ಮೇಲೆ ಕೂತಿದೆಯಾ ನೋಡ್ಬೇಕು. ಕೂರ್ಸಿದ್ದು ಆಯಿತು, ನೀನು ಸೆನ್ಸಿಟಿವ್ ಆಗಿ ಕ್ಲಾಸ್ ಕೇಳ್ತಾ ಇದೆಯಾ ಸರ್? ಈ 60 ಈಕ್ವಲ್ ಪಾರ್ಟ್ಸ್ ಇದೆ, ಇವಾಗ ಏನು ಸದ್ಯಕ್ಕೆ ಕಾಣಲ್ಲ, ಲ್ಯಾಬ್ಗೆ ತೊಗೊಂಡು ಮೈಕ್ರೋಸ್ಕೋಪಲ್ಲಿ ಇಡ್ತೀನಿ ಅಂತ ಇದ್ದೀರಾ, ಮಿನಿಟ್ಸ್ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೀರಾ ಸರ್. ಮತ್ತೆ ಈ ಲೈನ್ ಏನಾದರೂ ಮಿನಿಟ್ ಬಿಟ್ವೀನ್ ಮಿನಿಟ್ ಅಂಡ್ ಮಿನಿಟ್ ಇದ್ದಾಗ, ಎಸ್, ಅಲ್ಲಿಗೆ ಬಂದೆ. ಅಗೈನ್ ಮಿನಿಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 60 ಈಕ್ವಲ್ ಪಾರ್ಟ್ಸ್, ವಿ ಕಾಲ್ ಇಟ್ ಆಸ್ ಸೆಕೆಂಡ್ಸ್. ಅಲ್ಲಿಗೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ವಿಚಾರ ನಿಮ್ಗೆ ಹೇಳಿದ್ರೆ ಒಪ್ಪೋದಿಲ್ಲ.
ಇಲ್ಲಿಂದ ಇಲ್ಲಿಗೆ 60 ಭಾಗ ಮಾಡ್ತೀವಂತೆ, ಮಾಡ್ತೀವಿ, ಬೋರ್ಡ್ ಚಿಕ್ಕದಾಗಿದೆ ತೋರ್ಸಕ್ಕಾಗ್ತಿಲ್ಲ. ಮತ್ತೆ ಆ 60 ಭಾಗದಲ್ಲಿ ಪ್ಲೀಸ್, ಈಚ್ ಡಿಗ್ರಿ ಈಸ್ ಡಿವೈಡೆಡ್ ಇಂಟು 60 ಈಕ್ವಲ್ ಪಾರ್ಟ್ಸ್. ಈಚ್ ಡಿಗ್ರಿ, ಒಂದು ಸ್ಕ್ರಾಚ್ ಇಂದ ಇನ್ನೊಂದು ಸ್ಕ್ರಾಚ್ ಒಂದು ಡಿಗ್ರಿ ಈಸ್ ಡಿವೈಡೆಡ್ ಇಂಟು 60 ಈಕ್ವಲ್ ಪಾರ್ಟ್ಸ್. ಈಚ್ ಪಾರ್ಟ್ ಇಸ್ ಕಾಲ್ಡ್ ಮಿನಿಟ್. ಅಲ್ಲಿಗೆ ಒಂದು ಡಿಗ್ರಿಯಲ್ಲಿ ಎಷ್ಟು ಮಿನಿಟ್ಸ್ ಸೇರ್ಕೊಂಡಿದೆ? 60 ಮಿನಿಟ್ಸ್ ಸೇರ್ಕೊಂಡಿದೆ. ಹಾಗೇನೆ ಮತ್ತೆ ಮಿನಿಟ್ ಇರುತ್ತಲ್ಲ, ನಮ್ಮ ಕಣ್ಣು ಕಾಣಿಸ್ದಿರ ಆಗೋಗಿದೆ ಮಿನಿಟ್. ಅದನ್ನು ಮತ್ತೆ ಇನ್ನೂ ಅಡ್ವಾನ್ಸ್ಡ್ ಲ್ಯಾಬ್, ಅಡ್ವಾನ್ಸ್ಡ್ ಮೈಕ್ರೋಸ್ಕೋಪ್ ತಗೊಂಡೋಗಿ ಮತ್ತೆ ಮಿನಿಟ್ ಅನ್ನು 60 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡ್ತೇವೆ. ಈಚ್ ಪಾರ್ಟ್ ಇಸ್ ಕಾಲ್ಡ್ ಸೆಕೆಂಡ್. ಅಲ್ಲಿಗೆ ಡಿಗ್ರಿ, ಮಿನಿಟ್, ಸೆಕೆಂಡ್. ಎಷ್ಟಪ್ಪ ಕಳ್ತುವ? ಇದು ನಿಮ್ಮಡೆ ಆಗಿರಮಲ್ಲ. ಏನು ಸರ್ ನಂತರ ಬರ್ದಿದೆ, ಬೊಮ್ಮಕ್ಕನ್ಬಾರ್ದು. ದಿಸ್ ಇಸ್ ಡಿಗ್ರಿ, ದಿಸ್ ಇಸ್ ಮಿನಿಟ್, ದಿಸ್ ಇಸ್ ಸೆಕೆಂಡ್. A complete circle is divided into 360 equal parts. Each part is called 1 degree. Again, 1 degree can be divided into 60 equal parts. Equal is important. If you won't use the word equal, ಎಲ್ಲಿ ಇಷ್ಟ ಬಂದಂಗೆ ಕಟ್ ಮಾಡಾಕ್ತೀಯ. ಕನ್ನಡ ಮೀಡಿಯಂ ಅವರು ಏನೂ ಆಗಿಲ್ಲ, ಏನು ದೊಡ್ಡ ಸೆಮಿನಾರ್ ಕ್ಲಾಸ್ ನಡೆದೋಗಿಲ್ಲ. ಎಕ್ಸಾಮ್ ಬರುವಂಥ ಟಾಪಿಕ್ ಒಂದೇ ಒಂದು ನಡೆದಿದೆ, ಡಿಫೈನ್ ಅನ್ ಆಂಗಲ್, ಅಷ್ಟೇನೆ. ಇಷ್ಟೊತ್ತು ನೀವು ಪಾಠ ಕೇಳಿ ಏನೇನೋ ಹೇಳ್ಬಿಡ್ತದ್ರೆ ಮ್ಯಾಥ್ಸ್ ಸರ್ ಅಂತ, ನಿಮ್ಮಷ್ಟಿಗೆ ನೀವೇ ಏನು ಅನ್ಕೋಬೇಡಿ. ಇಷ್ಟುವರೆಗೂ ಮಾಡಿರ್ತಕ್ಕಂಥ ಟಾಪಿಕಲ್ಲಿ ನಮ್ಗೇನಾರು ಎಕ್ಸಾಮ್ ಕೇಳುವಂಥದ್ದು ಎಸ್ ಸರ್ ಅಂದರೆ ಡಿಫೈನ್ ಅನ್ ಆಂಗಲ್. ಮತ್ತೆ ನೀವು ಕ್ವಶನ್ ಟು ಕ್ವಶನ್ ಎಕ್ಸಾಮಿನೇಷನ್ ಕಾರ್ನರ್ಗೆ ಕಳಿಬಾರ್ದು, ಎಲ್ಲ ಕಳ್ತು ಬಿಡು, ಟ್ರೈ ಮಾಡು. 1 month 15 days ಅದಕ್ಕೆ ಇಂಗ್ಲೀಷ್ ಮೀಡಿಯಂ ಅವ್ರನ್ನ ಪಕ್ಕಕ್ಕೆ ಇಟ್ಟು ಮುಂದೆ ಹೋಗ್ತಾರೆ. ನಾವು ಆ ಥರ ಇನ್ಸ್ಪಿರೇಷನ್ ಮಾಡ್ತೀವಿ, ಕೊಡ್ತೀವಿ. ಎಸ್, ಡಿಗ್ರಿ ಮೆಜರಲ್ಲಿ ಇದ್ವು, ಇನ್ನೂ ನಾವು ಡೆಫಿನೇಷನ್ಗೆ ಹೋಗಿಲ್ಲ. ವಿ ವಿಲ್ ಬಿ ಆನ್ ದಿ ಪ್ರಾಕ್ಟಿಕಲ್ ಮೀನಿಂಗ್ ಆಫ್ ಡಿಗ್ರಿ, then we will go to the definition of degree. Yes, ಸರ್ಕಲ್ನ 300 ಈಕ್ವಲ್ ಪಾರ್ಟ್ಸ್ ಮಾಡಿದವ, ಸಾರಿ 360 ಈಕ್ವಲ್ ಪಾರ್ಟ್ಸ್ ಮಾಡ್ತಾರಂತೆ. ಯಾವ ಮೆಜರಲ್ಲಿ? ಡಿಗ್ರಿ ಮೆಜರಲ್ಲಿ. ಒಂದೊಂದು ಪಾರ್ಟನ್ನು 1 ಡಿಗ್ರಿ ಅಂತ ಕರೀತಾರಂತೆ. ಮತ್ತೆ 1 ಡಿಗ್ರಿ ಅಂತ ತರ್ತಾರಂತೆ, ಚಿಕ್ಕದು. ಮತ್ತೆ ಈಗ 60 ಈಕ್ವಲ್ ಪಾರ್ಟ್ಸ್ ಮಾಡ್ತಾರಂತೆ. ಇವಾಗ 360 ಅಲ್ಲ, ಜಸ್ಟ್ 60. ಈಚ್ ಪಾರ್ಟ್ ಇಸ್ ಕಾಲ್ಡ್ ಮಿನಿಟ್. ನೊಟೇಷನ್ ಈಸ್ ಪವರ್ ಟು ದಿ ಪವರ್ ಆಫ್ ಡ್ಯಾಶ್. ಮತ್ತೆ ಸಣ್ಣ ಮಿನಿಟ್ ಅನ್ನು ತಗೊಂಡೋಗಿ ಮತ್ತೆ ಯಾವ್ದು ಅಡ್ವಾನ್ಸ್ಡ್ ಲ್ಯಾಬ್ ತಗೊಂಡೋಗಿ ಇನ್ನೂ ಮತ್ತೆ 60 ಈಕ್ವಲ್ ಪಾರ್ಟ್ಸ್ ಮಾಡ್ತಾರಂತೆ. ಹಾಗದು ಸೆಕೆಂಡ್ ಬರುತ್ತಂತೆ. ಇನ್ ದಿಸ್ ಸಿಸ್ಟಮ್ ವಿ ಕ್ಯಾನ್ ಆಕ್ಯುರೇಟ್ಲಿ ಫೈಂಡ್ ದ ಆಂಗಲ್ ಬಿಟ್ವೀನ್ 2 ಲೈನ್ಸ್ ಇನ್ ಡಿಗ್ರಿ ಮೆಜರ್. ನೋಡಿ, ಸೆಕೆಂಡ್ಸ್, ಮಿನಿಟ್, ಡಿಗ್ರಿ, ಇದು ಗೋಲ್ಡ್ ಶಾಪ್ ಇದ್ದಂಗೆ, ಅವರು ಮಿಲ್ಲಿ ಲೆಕ್ಕ ಹಾಕ್ತಾರೆ. ಹೌದಾ? ಅಲ್ಲಿಗೆ ಡಿಗ್ರಿಯಲ್ಲೇ ನಾವು ಡಿಗ್ರಿ, ಮಿನಿಟ್, ಸೆಕೆಂಡ್ಸ್ ಅನ್ನು ನೋಡ್ತೀವಿ. ಈಗ ಈ ಲೈನು ಡಿಗ್ರಿ ಟು ಡಿಗ್ರಿ ಮಧ್ಯದಲ್ಲಿದ್ದಾಗ ಮಿನಿಟ್ಸ್ ಹುಡುಕ್ತೀವಿ. ಮತ್ತೆ ಏನಾದ್ರು ಸೆನ್ಸಿಟಿವ್ ಆಗಿ ಮಿನಿಟ್ ಟು ಮಿನಿಟ್ ಮಧ್ಯದಲ್ಲಿತ್ತು ಮತ್ತೆ ಸೆಕೆಂಡ್ ಹುಡುಕ್ತೀವಿ. ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇನ್ನು ಯಾವ ಅಡ್ವಾನ್ಸ್ಡ್ ಲ್ಯಾಬು ಇಲ್ಲ, ಇನ್ನು ಯಾವ ಅಡ್ವಾನ್ಸ್ಡ್ ಮೈಕ್ರೋಸ್ಕೋಪು ಇಲ್ಲ. ಹಾಗಾದ್ರೆ ಇನ್ನು ಮುಂದೆ ಆಂಗಲ್ ಡಿಗ್ರಿ ಮೆಜರಲ್ಲಿ ಬರೆಯಪ್ಪ ಅಂದ್ರೆ, ಇಫ್ ಯು ವಾಂಟ್ ಅಪ್ರಾಕ್ಸಿಮೇಟ್ ನಂಬರ್ ವಿ ಕ್ಯಾನ್ ಯೂಸ್ 7 degree, ದಟ್ಸ್ ಆಲ್. ಇಫ್ ಯು ವಾಂಟ್ ಎಕ್ಸಾಕ್ಟ್ ಆಂಗಲ್ ವಿ ಕ್ಯಾನ್ ಯೂಸ್ ಮಿನಿಟ್ಸ್. ಇಫ್ ಯು ವಾಂಟ್ ಅಕ್ಯುರೇಟ್, exact, we can use minutes. ಅಲ್ಲಿಗೆ 7 degree, 20 minutes, some 32 seconds ಇರ್ಬೋದನೆ ಆಂಗಲ್. ಇದಕ್ಕಿಂತ ಆಕ್ಯುರೇಟ್ ಇನ್ನು ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯವೇ ಇರ್ಬೋದನ್ನು ನಮ್ಗೆ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಡಿಗ್ರಿ ಮೆಜರಲ್ಲಿ ನಾವು ಕಳಿತಿದ್ದು ಡಿಗ್ರಿ, ಮಿನಿಟ್, ಸೆಕೆಂಡ್ಸ್. ಒಂದ್ಸಲಿ ಪ್ರಾಕ್ಟಿಕಲ್ ಆಗಿ ಬಂದ್ಬಿಟ್ಟು ಮತ್ತೆ ಡೆಫಿನೇಷನ್ ಹೊರಟೋಗೋಣ. ಎ ಕಂಪ್ಲೀಟ್ ಸರ್ಕಲ್ ಈಸ್ ಡಿವೈಡೆಡ್ ಇಂಟು 360 ಈಕ್ವಲ್ ಪಾರ್ಟ್ಸ್. ಈಚ್ ಪಾರ್ಟ್ ಈಸ್ ಕಾಲ್ಡ್ ಡಿಗ್ರಿ. ಮುಗಿಯಿತು, 1 degree. Again, 1 degree can be divided into 360 equal parts. Sorry, 60 equal parts. 360 alla, 60 equal parts. Each part is called minute. So 1 degree having 60 minutes. Again, one minute can be divided into, ಬರ್ಕೋಬೇಕಿದೆ ನೀವೆನ್ನೆಲ್ಲ. ಕನ್ನಡ ಮೀಡಿಯಂ ಅವ್ರಿಗೆ ಆಗಲಿಲ್ಲ ಅಂದ್ರೆ ನಾನು ಬರೋ ತೋರಿಸ್ತೀನಿ. ಇವಾಗ ಡೆಫಿನೇಷನ್ ಆದಮೇಲೆ ಬರೋ ತೋರಿಸ್ತೀನಿ, ಏನು ವರಿ ಆಗಬೇಡಿ. ಅಥವಾ ಅಪೈಸರ್ ಆಕ್ಸೆಲ್ಲ ಪ್ರಿಂಟೆಡ್ ನೋಟ್ಸ್ ತಗೊಳ್ಳಿ, ಅದರಲ್ಲೂ ಇಲ್ಲ, ನೀವು ಬರ್ಕೋಬೇಕು. ನಾನೆಲ್ಲ ಸ್ಪೇಸ್ ಬಿಟ್ಟಿದ್ದೀನಿ. ಕಾನ್ಸೆಪ್ಟ್, ಕ್ವಶನ್, ಪ್ರಾಬ್ಲಮ್, ಸ್ಪೇಸ್ ಟು ಡೂ ಯುವರ್ ಸೆಲ್ಫ್. ಬಹಳ ಚೆನ್ನಾಗಿದೆ. ನಥಿಂಗ್ ಬಟ್ ವರ್ಕ್ ಬುಕ್. ಅದಕ್ಕೆ ನಾನು ವರ್ಕ್ ಬುಕ್ ಅಂತ ಕರೆದಿದ್ದೀನಿ. ಅದನ್ನು ತಗೊಂಡ್ಮೇಲೆ ಏನು ಮಾಡಬೇಕು ಅಂತ ನೀಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಏನು ವರಿ ಆಗಬೇಡಿ. ಡಿಗ್ರಿ ಕ್ಯಾನ್ ಬಿ ಡಿವೈಡೆಡ್ ಇಂಟು 60 ಈಕ್ವಲ್ ಪಾರ್ಟ್ಸ್. ಈಚ್ ಪಾರ್ಟ್ ಇಸ್ ಕಾಲ್ಡ್ ಮಿನಿಟ್. ಅಗೇನ್ ಮಿನಿಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 60 ಈಕ್ವಲ್ ಪಾರ್ಟ್ಸ್. ಈಚ್ ಪಾರ್ಟ್ ಇಸ್ ಕಾಲ್ಡ್ ಸೆಕೆಂಡ್. ಸೊ ಯಾವ್ದಾದ್ರು ಒಂದು ಆಂಗಲ್ ಅಕ್ಯುರೇಟ್ ಬೇಕು ಅಂದ್ರೆ, ಸ್ವಲ್ಪ ಅಕ್ಯುರೇಟ್ ಅಂದ್ರೆ ಮಿನಿಟ್ಸ್ ಅಲ್ಲಿ ನಿಲ್ಲಿಸ್ತೀವಿ. ಎಕ್ಸಾಕ್ಟ್ ತುಂಬಾ ಅಕ್ಯುರೇಟ್ ಅಬ್ಸಲ್ಯೂಟ್ ಆನ್ಸರ್ ಬರ್ಬೇಕಂದ್ರೆ ಮಿನಿಟ್ಸ್ ಅಲ್ಲಿ ಕೂಡ ಹೋಗ್ತೀವಿ. ದಿಸ್ ಇಸ್ ಹೌ ಟು ಮೆಜರ್ ಡಿಗ್ರಿ. ಅಲ್ಲಿ ಪ್ರೊಟ್ರಾಕ್ಟರ್ ಇಲ್ಲ, ಏನಿಲ್ಲ. ಈ ಲೈನ್ಸ್ ಅಂತ ತಗೊಂಡು ಸರ್ಕಲ್ ಅಲ್ಲಿ ಕೂರಿಸಿದ್ವು, ಇದು ಸೆಂಟ್ರು. ಈ ಸೆಂಟ್ರಲ್ ಕೂರಿಸಿದಾಗ ಈ ಲೈನ್ಸ್ ಯಾವುದೋ ಒಂದು ಸ್ಕ್ರಾಚ್ ಮೇಲೆ ಕೂತ್ಕೊಳ್ಳುತ್ತೆ. ಆಗ ನಮಗೆ ಹೆನ್ಸಕ್ಕೆ ಈಸಿ ಇರುತ್ತೆ. ಆ ಹೆನ್ಸುವಾಗ ನಮ್ಮ ಅದೃಷ್ಟಕ್ಕೆ ಪರ್ಟಿಕ್ಯುಲರ್ ಸ್ಕ್ರಾಚ್ ಮೇಲೆ ಕೂತಿದ್ರೆ ಪರ್ಟಿಕ್ಯುಲರ್ ನಂಬರ್ ಬರ್ದಾಗ್ತೀವಿ.
ಇನ್ ಬಿಟ್ವೀನ್ ಕೂತಿದ್ರೆ ಅದನ್ನ 60 ಈಕ್ವಲ್ ಪಾರ್ಟ್ಸ್ ಮಾಡ್ಕೊಂಡು ಮತ್ತೆ ಯಾವ ಮಿನಿಟ್ ಮೇಲೆ ಕೂತಿದೆ ಅಂತ ಮಿನಿಟ್ ಬರಿತೀವಿ. ಬಿಟ್ವೀನ್ ಮಿನಿಟ್ ಅಲ್ಲಿ ಕೂತಿದ್ರೆ ಮತ್ತೆ ಯಾವ ಸೆಕೆಂಡ್ ಅಲ್ಲಿ ಕೂತಿದೆ ಅಂತ ಹೇಳ್ಬಿಡ್ತೀವಿ. ಅಲ್ಲಿಗೆ ಅಕ್ಯುರೇಟ್ ಆಂಗಲ್ ಬಿಟ್ವೀನ್ ದೀಸ್ ಟು ಆಂಗಲ್ಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಬಂದೇ ಬಿಡ್ತು. ದಿಸ್ ಎಕ್ಸ್ಪ್ಲನೇಷನ್ ಇಸ್ ನಾಟ್ ಎ ಡೆಫಿನೇಷನ್. ಅಯ್ಯೋ ಮತ್ತೆ ಇನ್ನಿಷ್ಟೊತ್ತು ಏನ್ ಸರ್ ಹೇಳಿದ್ದು, ಈಗ ಬರ್ತೀನಿ ಡೆಫಿನೇಷನ್ಗೆ. ಇದು ಪ್ರಾಕ್ಟಿಕಲ್ ಮೀನಿಂಗ್. ಅನ್ಲೆಸ್ ದ ಸಬ್ಜೆಕ್ಟ್ ಈಸ್ ಪ್ರಾಕ್ಟಿಕಲಿ ಅಂಡರ್ಸ್ಟುಡ್, ಯು ವೋಂಟ್ ಗೋ ಟು ಕಾಂಪಿಟೇಟಿವ್ ಎಕ್ಸಾಮ್ಸ್. ನೀವು ಏನು ಎಕ್ಸಾಮ್ಸ್ಗೆ ಹೋದ್ರೂ ಕೂಡ ಮಾಡೋಕ್ಕಾಗಲ್ಲ. ಅವನು ಕಾಂಪಿಟೇಟಿವ್ ಅಂತಲೇ ಡೆಪ್ತ್ ಆಗಿ ಸಬ್ಜೆಕ್ಟಲ್ಲಿ ಇಳಿದ್ಬಿಟ್ಟಿರ್ತಾನೆ. ಸೊ ಇಷ್ಟನ್ನೆಲ್ಲ ಬರೆದು ದಿಸ್ ಇಸ್ ಡಿಗ್ರಿ ಅಂತ ಬರ್ಕೊಂಡು ಬಂದರೆ ಮುಖಕ್ಕೆ ಸಗಣಿ ಹಾಕ್ತಾರೆ. ಹಾಗೆಲ್ಲ ಮಾಡಂಗಿಲ್ಲ. ಹೌ ಟು ಮೆಜರ್ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಇನ್ ಡಿಗ್ರಿ ಮೆಜರ್, ಅಕ್ಯುರೇಟ್ ಮೆಜರ್. ಅಕ್ಯುರೇಟ್ ಅಂದರೆ ಡಿಗ್ರಿ ಟು ಡಿಗ್ರಿ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಲೈನು, ಅವಾಗ ಮಿನಿಟ್ಸ್. ಸರ್ ಮತ್ತೆ ಮಿನಿಟ್ ಟು ಮಿನಿಟ್ ಸೇರ್ಕೊಂಡ್ಬಿಟ್ಟಿದೆ, ಅವಾಗ ಸೆಕೆಂಡ್ಸ್. ಅಲ್ಲಿಗೆ ಸ್ಟಾಪ್. ಓಕೆ, ಎಸ್. ಅಲ್ಲಿಗೆ ಡಿಗ್ರಿ ಮೆಜರಲ್ಲಿ ಡಿಗ್ರಿನೂ ಬರುತ್ತೆ, ಸೆಕೆಂಡ್ಸ್ ಬರುತ್ತೆ, ಮಿನಿಟ್ಸ್ ಬರುತ್ತೆ. ಈಗ ನಾವು ಡೆಫಿನೇಷನ್ಗೆ ಬಂದ್ಬಿಡೋಣ. ಎಸ್, ಡೆಫಿನೇಷನ್ಗೆ ಹೋಗೋಣ. ಐ ವಿಲ್ಲಿಂಗ್ ಟು ಎಕ್ಸ್ಪ್ಲೈನ್ ಡಿಫರೆನ್ಸ್ ಬಿಟ್ವೀನ್ ರೊಟೇಷನ್ ಅಂಡ್ ರಿವಲ್ಯೂಷನ್. ಪ್ಲೀಸ್, ಒಂದು ವರ್ಡ್ ಹಾಕ್ಬಿಟ್ರೆ ಮಾರ್ಕ್ಸ್ ಹೊರಟೋಗುತ್ತೆ. ಫಸ್ಟ್ ಪಿ ಸಿ ವ್ಯಾಲ್ಯೂಯೇಷನ್ ನಾವೇ ಮಾಡಿದ್ರು ಕೂಡ ಸೆಕೆಂಡ್ ಪಿ ಸಿ ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಅಬ್ಸಲ್ಯೂಟ್ ಡೆಫಿನೇಷನ್ಸೇ ಕಲ್ತ್ಕೋಬೇಕು. ವಾಟ್ ಐ ಟೋಲ್ಡ್, ಡಿಫರೆನ್ಸ್ ಬಿಟ್ವೀನ್ ರೊಟೇಷನ್ ಅಂಡ್ ರಿವಲ್ಯೂಷನ್. ಪ್ಲೀಸ್ ಕ್ಯಾಚ್ ದಿಸ್ ಪಾಯಿಂಟ್. ಟು ಜನರೇಟ್ ಆಂಗಲ್, ಕನ್ನಡ ಮೀಡಿಯಂ ಅವರು, ನಾವು ಅಲ್ಲಿ ಒಂದು ಕೋನವನ್ನು ಉತ್ಪತ್ತಿ ಮಾಡೋಕ್ಕೋಸ್ಕರ ಎರಡು ಲೈನ್ಸನ್ನು ಆರಿಜಿನ್ ಪಾಯಿಂಟಿಂದ ಹೇಗೆ ತೆಗಿತೀವಿ? ನಥಿಂಗ್ ಬಟ್ ಸ್ಪೇಸ್ ಉತ್ಪತ್ತಿ ಆಯಿತು, ಅದನ್ನು ಜನರೇಟ್ ಅಂತ ಕರಿತೀವಿ. ದಿಸ್ ಇಸ್ ಆಂಗಲ್. ಕೋನ, ಹೌದಾ? ಮತ್ತು ರೇಡಿಯಸ್ ಅನ್ನ ತ್ರಿಜ್ಯ ಅಂತ ಕರಿತೀವಿ, ಬರ್ಕೊಂಬಿಡಿ ಕನ್ನಡ ಮೀಡಿಯಂ ಅವರು. ಮತ್ತು ಡಯಾಮೀಟರ್ನ ವ್ಯಾಸ ಅಂತ ಕರಿತೀವಿ. ರೇಡಿಯಸ್ ಅನ್ನು ತ್ರಿಜ್ಯ ಅಂತ ಕರಿತೀವಿ, ಡಯಾಮೀಟರ್ನ ವ್ಯಾಸ ಅಂತ ಕರಿತೀವಿ, ಆಂಗಲ್ನ ಕೋನ ಅಂತ ಕರಿತೀವಿ. ಸೆಕ್ಟರ್ ನಥಿಂಗ್ ಬಟ್ ಒಂದು ಪರ್ಟಿಕ್ಯುಲರ್ ಏರಿಯಾ, ಅದು ಸೆಕ್ಟರೇ ಬರುತ್ತೆ ಹೊರತು ಇದಕ್ಕೆ ಅದೇ ಕನ್ನಡದ ಮೀನಿಂಗ್ ನನಗೆ ಗೊತ್ತಿಲ್ಲ. ಹೌದಾ? ಎಸ್. ಈಗ ನೋಡಿ, ಡೆಫಿನೇಷನ್ ಆಫ್ ಡಿಗ್ರಿ ಮೆಜರಲ್ಲಿ ಇದ್ದೀವಿ. ಡಿಗ್ರಿ ಅಂತಂದ್ರೆ ಎಲ್ಲರಿಗೂ ಗೊತ್ತು, ಒಂದು ಸರ್ಕಲ್ನ ತಗೊಂಡು 360 ಈಕ್ವಲ್ ಪಾರ್ಟ್ಸ್ ಮಾಡಾಕಿದ್ರೆ ಒಂದೊಂದು ಪಾರ್ಟಿನ ಡಿಗ್ರಿ ಅಂತ ಕರೀತಾ ಇದೀವಿ. ಹಾಗಂತೇಳಿ ಡೆಫಿನೇಷನ್ ಬರ್ದಾಗ್ಬಿಟ್ರೆ ಮುಗಿದೋಯ್ತು. ಬಿಫೋರ್ ದಟ್ ವಿ ಆರ್ ಇನ್ ದ ಡಿಫರೆನ್ಸ್ ಬಿಟ್ವೀನ್ ರೊಟೇಷನ್ ಅಂಡ್ ರಿವಲ್ಯೂಷನ್. ಎಸ್. ಇಲ್ಲಿ ಆಂಗಲ್ ಕ್ರಿಯೇಟ್ ಮಾಡೋದಕ್ಕೆ ಎರಡು ಲೈನ್ಸ್ ಅನ್ನು ನಾವು ಮೂವ್ ಮಾಡಿದ್ವು. ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಇದೆ ನೋಡಿ, ದಟ್ ಈಸ್ ರೊಟೇಷನ್. ಸೊ ಇಲ್ಲಿ ಸ್ಪೇಸ್ ಕ್ರಿಯೇಟ್ ಆಗೋದಕ್ಕೆ ಲೈನ್ ಮೇಲೆ ಎತ್ತೋ ಪ್ರೋಸೆಸ್ ಅನ್ನ ರೊಟೇಷನ್ ಅಂತ ಕರಿತೀವಿ. ರಿವಲ್ಯೂಷನ್ ಅಂತಂದಾಗ ಕಂಪ್ಲೀಟ್ ಒಂದು ಸರ್ಕಲ್, ಒಂದು ಸೈಕಲ್, ನಥಿಂಗ್ ಬಟ್ ರಿವಲ್ಯೂಷನ್. ಸೊ ಅದು ಕಂಪ್ಲೀಟ್ ಒಂದು ರೌಂಡ್ ಹೊಡ್ಕೊಂಡ್ಬಿಟ್ರೆ ಒಂದು ರಿವಲ್ಯೂಷನ್ ಅಂತ, ಒಂದು ಸೈಕಲ್ ಅಂತ. ಈಗ ರಿವಲ್ಯೂಷನ್ ಅಂತಂದ್ರೆ 360 ಕವರ್ ಆಗೋಗಿದೆ. ಅದರಲ್ಲಿ ಒಂದು ಪಾರ್ಟ್ ಏನಂತ ಕರೀತಾ ಇದ್ವಿ? ಡಿಗ್ರಿ. ಅಲ್ಲಿಗೆ 1/360th ರಿವಲ್ಯೂಷನ್ ಅಂತ ಕರೀಬೋದಾ? ಈ 1/360th ರಿವಲ್ಯೂಷನ್ ಅನ್ನೋದು ಯಾವುದು? ರೊಟೇಷನ್, ತಿರುಗ್ತಾ ರೊಟೇಷನ್ ಅನ್ನೋ ಪ್ರೋಸೆಸ್ 1/360th ರಿವಲ್ಯೂಷನ್ ಇದ್ರೆ, ಅಂದ್ರೆ ರೊಟೇಟ್ ಮಾಡ್ತಾ 360 ಒಂದು ಭಾಗ ಇದ್ದಾಗ ಮಧ್ಯದಲ್ಲಿ ಆಂಗಲ್ 1 ಡಿಗ್ರಿ ಕ್ರಿಯೇಟ್ ಆಗುತ್ತಂತೆ. 1 ಡಿಗ್ರಿ. ಇದು ಕೂಡ ಪ್ರಾಕ್ಟಿಕಲ್ ಮೀನಿಂಗ್. ಇನ್ನು ನಾನು ಇಂಗ್ಲಿಷ್ ಸೆಂಟೆನ್ಸ್ ಫಾರ್ಮೇಷನ್ಗೆ ಹೋಗಿಲ್ಲ. ನಾನು ಕಂಪ್ಲೀಟ್ 360 ಸ್ಕ್ರಾಚಸ್ ಇದೆ, ಅದರಲ್ಲಿ ಒಂದೇನಂತ ಕರೀತಾ ಇದ್ದೇವೆ? ಡಿಗ್ರಿ. ಅಲ್ಲಿಗೆ ನಿನಗೆ ಮಾರ್ಕ್ಸ್ ಹಾಕುವಾಗ ಒಂದು ಟೆಸ್ಟಲ್ಲಿ 25-20 ಅಂತ ಆಕ್ಚುಲಿಗೆ 25/20 ಅಂತ ಅರ್ಥ. ಅದು 4 ಭಾಗದಲ್ಲಿ ಒಂದು ಭಾಗ 1/4, 3 ಭಾಗದಲ್ಲಿ ಒಂದು ಭಾಗ 1/3, 2 ಭಾಗದಲ್ಲಿ ಒಂದು ಭಾಗ ಹಾಫ್, 360ರಲ್ಲಿ ಒಂದು ಭಾಗ 1/360th. ಹೌದಾ? ನಿಮಗೆಲ್ಲರಿಗೂ ಅರ್ಥ ಆಗ್ಬಿಟ್ಟಿದೆ. ಡಿಗ್ರಿ ಅಂತಂದ್ರೆ ಸರ್ಕಲ್ನ ತಗೊಂಡು 360 ಈಕ್ವಲ್ ಪಾರ್ಟ್ ಅಂತ ಡಿವೈಡ್ ಮಾಡಬೇಕಂತೆ, ಅದರಲ್ಲಿ ಈಚ್ ಪಾರ್ಟ್ ಡಿಗ್ರಿ ಅಂತ ಕರಿಬೇಕಂತೆ. ದಟ್ ಈಸ್ ಎಕ್ಸ್ಪ್ಲನೇಷನ್ ಬಟ್ ನಾಟ್ ಡೆಫಿನೇಷನ್. ಮತ್ತೆ ಡೆಫಿನೇಷನ್ ಏನು ಸರ್? ಎಸ್, ಇಲ್ಲಿಗೆ ಬರ್ರಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಫ್ ಎ ರೊಟೇಷನ್, ಯಾವುದು ಆ ರೇಸ್ ರೊಟೇಟ್ ಆಗ್ತದೆ ನೋಡಿ, ದಿಸ್ ಮೂಮೆಂಟ್ ಇಸ್ ಕಾಲ್ಡ್ ರೊಟೇಷನ್. ಹೌದಾ? ಇಫ್ ಎ ರೊಟೇಷನ್ ಈಸ್ ರೊಟೇಷನ್ ಫ್ರಮ್ ಇನಿಷಿಯಲ್ ಸೈಡ್ ಟು ಟರ್ಮಿನಲ್ ಸೈಡ್, ಅದು ಹೇಳಬೇಕು. ರೊಟೇಷನ್ ಫ್ರಮ್ ಇನಿಷಿಯಲ್ ಸೈಡ್ ಟು ಟರ್ಮಿನಲ್ ಸೈಡ್. ಟರ್ಮಿನಲ್ ಇದು ಸೈಡ್. ನೀಟಾಗಿ ಹೇಳ್ತೀನಿ ಮತ್ತೆ ಏನೇನು ಸೆಂಟೆನ್ಸ್ ಎಲ್ಲಿದೆ ಅಂತ.
ಇಫ್ ರೊಟೇಷನ್ ಆಫ್ ರೇ ಅನ್ನೋದು ಬಿಟ್ಟರು ಬರೆದ್ರು ನಡೆಯುತ್ತೆ. ಇಫ್ ರೊಟೇಷನ್ ಫ್ರಮ್ ಇನಿಷಿಯಲ್ ಸೈಡ್ ಟು ಟರ್ಮಿನಲ್ ಸೈಡ್, ರೊಟೇಷನ್ ಅನ್ನೋದೇ ಈ ಪ್ರೊಸೀಜರ್. ಆ ರೊಟೇಷನ್ ಅನ್ನೋ ಭಾಗ ಈ ಕಂಪ್ಲೀಟ್ ರಿವಲ್ಯೂಷನ್ಲಿ 1/360 ಆಗಿದ್ರೆ ಆ ರೊಟೇಷನ್ ಒಂದು ಡಿಗ್ರಿ ಅಂತ ಕರಿತೀವಂತೆ. ನಾನು ಇಷ್ಟೊತ್ತು ಹೇಳ್ಕೊಟ್ಟಿದ್ದು ಸಿಂಪಲ್ ಆಗಿತ್ತು ಸರ್, ನಾನು ಅದೇ ಬರೀತೀನಿ, ಮಾರ್ಕ್ಸ್ ಸಿಗಲ್ಲ. ಎ ಸರ್ಕಲ್ ಇಸ್ ಕಂಪ್ಲೀಟ್ ಈಕ್ವಲಿ ಡಿವೈಡ್ ಇಂಟು 360 ಈಕ್ವಲ್ ಪಾರ್ಟ್ಸ್, 1 ಪಾರ್ಟ್ ಇಸ್ ಕಾಲ್ಡ್ ಡಿಗ್ರಿ. ದಿಸ್ ಇಸ್ ನಾಟ್ ಎ ಡೆಫಿನೇಷನ್. ಮತ್ತೆ ಅದ್ಯಾಕೆ ಕಳ್ತಿದ್ದು? ಅದು ಕಳಿಲೇಬೇಕಾದ್ರೆ ಪ್ರಾಕ್ಟಿಕಲ್ ಮೀನಿಂಗ್ ಆಫ್ ಡಿಗ್ರಿ ಬರೋದೇ ಇಲ್ಲ. ಈಗ ಇಫ್ ಎ ರೊಟೇಷನ್, ನಾವು ಮೂವ್ಮೆಂಟ್ ಮಾಡ್ತಿರ್ತಕ್ಕಂಥ ರೊಟೇಷನ್ನ ಫ್ರಮ್ ಇನಿಷಿಯಲ್ ಸೈಡ್ ಟು ಟರ್ಮಿನಲ್ ಸೈಡ್, ಇನಿಷಿಯಲ್ ಸೈಡ್ ಇಂದ ಟರ್ಮಿನಲ್ ಸೈಡ್ಗೆ ಈಸ್ 1/360th ರೆವಲ್ಯೂಷನ್, ಇಲ್ಲಿ ಇಸ್ ಈಕ್ವಲ್ ಟು ಬದಲು ಈಸ್ 1/360th revolution, the angle is said to be ಇಷ್ಟು ಬರೆದ್ರೆ ಮಾರ್ಕ್ ಸಿಗುತ್ತೆ. If a rotation from the initial side to terminal side is 1/360th revolution, then angle is said to be have measure of 1 degree at the center. ಹೌದಾ? Denoted by 1 degree. 1 degree can be equally divided into 60 parts. Equally word is important. ಅಥವಾ we can divide 60 equal parts, ಅದು ಬರ್ಕೋ. Each part is called a minute. ಅದನ್ನು ಡಿನೋಟ್ ಮಾಡೋದು 1 minute. ಅಲ್ಲಿಗೆ 1 degree is equals to 60 minutes. Again 1 second, 1 minute. This is 1 power to the power of, this is 1 power to the power of 1. ಅದು ಮಿನಿಟ್ ಅಂತ ಲೆಕ್ಕ. 1 minute. ಮತ್ತೆ 1 minute ಕ್ಯಾನ್ ಬಿ ಡಿವೈಡೆಡ್ ಇಂಟು 60 equal parts. Equal parts is important. Each part is called 1 second. Same spelling second. ಹೌದಾ? ಇನ್ನು ಕೆಳಗೆ ಹೋದ್ರೆ ಬೋರ್ಡ್ ಕಾಣೋದಿಲ್ಲ. ನಾನು ಇನ್ನು ಹೋಗಕ್ಕೆ ಇಷ್ಟ ಇಲ್ಲ. ಇನ್ನೂ ಕೆಳಗೆ ಹೋಗ್ತಾ ಇಲ್ಲ ನಾನು. ಗೊತ್ತಾಗ್ತಿದ್ಯಾ? ಇಷ್ಟು ಬರೆದ್ರೆ ಡಿಗ್ರಿ ಮೆಜರ್, ಇಷ್ಟು ಬರೆದ್ರೆ ಡಿಫೈನ್ ಆಂಗಲ್. ನೆಕ್ಸ್ಟ್ ರೇಡಿಯನ್ ಮೆಜರ್ ಅಂತ ಬರುತ್ತೆ. ರೇಡಿಯಸ್ ಮೆಜರ್ ಅಲ್ಲ, ರೇಡಿಯನ್ ಮೆಜರ್. ಇದರಲ್ಲಿ ಹೆಂಗೂ ಕಳ್ತಿದ್ದೀವಿ. 1 degree is equals to how many minutes? 60 minutes. 1 minute is equal to how many seconds? ಅಲ್ಲಿಗೆ 1 minute is equals to 60 seconds. ಇದನ್ನು ಕೂಡ ಸೂಕ್ಷ್ಮವಾಗಿ ಕ್ಯಾಚ್ ಮಾಡಬೇಕು ನೀವು. ಗೊತ್ತಾಗ್ತಿದೆಯಾ? ಅಲ್ಲಿಗೆ 1 degree is equals to 60 minutes seconds ಅಂತ ಬರೆದು ಹಾಕಿದ್ದೀನಿ. ಹಾಗೇನೆ 1 minute is equals to 60 seconds. ಅದು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ನೀವು. 1 minute ಅಂದ್ರೆ ಇದು ಕಾಣಿಸ್ತಿಲ್ಲ ಅಂತಂದ್ರೆ ಇಲ್ಲಿಗೆ ಹೋಗೋಣ, ಪ್ಲೀಸ್ ಸೈಡ್ ಹೋಗೋಣ. 1 minute is equals to 60 seconds. ಈ ಸೆಕೆಂಡ್ಸ್ ಮಿನಿಟ್ಸ್ ಏನಕ್ಕೆ ಬಂತು? ಅಕ್ಯುರೇಟ್ ಮೆಜರ್ಮೆಂಟ್ ಆಫ್ ಡೆಫಿನೇಷನ್. ಸೊ ಇವತ್ತಿನ ಕ್ಲಾಸಲ್ಲಿ ನೀವು ಏನು ಮಾಡ್ಕೋಬೇಕು ನೋಟ್ಸಲ್ಲಿ ಅಂತಂದ್ರೆ, ಪ್ಲೀಸ್ ಸೈಡಲ್ಲಿ ಸರ್ಕಲ್ ನೀಟಾಗಿ ಬರ್ಕೋಬೇಕು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ರೇಡಿಯೇಷನ್ ತ್ರಿಜ್ಯ ಅಂತ ಕರಿತೀವಿ ಅಂತ ಬರ್ಕೋಬೇಕು. ಡಯಾಮೀಟರ್ನ ವ್ಯಾಸ ಅಂತ ಬರಿತೀವಿ ಅಂತ ಬರ್ಕೋಬೇಕು. ಆಮೇಲೆ ಮೆಜರ್ಮೆಂಟ್ ಆಫ್ ಆಂಗಲ್ಸ್ ಅಂತ ಬರ್ಕೊಂಡು ನೀಟಾಗಿ 19 ಮಾರ್ಕ್ಸ್ ಚಾಪ್ಟರ್ 2 ಕ್ವಶನ್ಸ್ 8 ಬರುತ್ತೆ, ಅದೆಲ್ಲ ಬರೀಬೇಕು. ಇದು ಬಿಡು, ರೇ ಅಂದರೆ ಸೈಡ್ ಅಂತ. ಸೊ ಈ ಡಯಾಗ್ರಾಮು ಅಂಡರ್ ಡೆಫಿನೇಷನ್ ಆಫ್ ಆಂಗಲ್ ಬರಬೇಕು. ಅಲ್ಲಿಗೆ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಟಾಪಿಕ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಬರುವಂಥದ್ದು ಓನ್ಲಿ 1 mark. ಐದರ್ ಡೆಫಿನೇಷನ್ ಆಫ್ ಆಂಗಲ್ ಆರ್ ಡಿಗ್ರಿ ಮೆಜರ್ ಆಫ್ ಅನ್ ಆಂಗಲ್, ದಟ್ಸ್ ಆಲ್. ಅದರಲ್ಲಿ ಏನಾದ್ರು ಸಬ್ ಕ್ವಶನ್ 1 ಡಿಗ್ರಿಯಲ್ಲಿ ಎಷ್ಟು ಮಿನಿಟ್ಸ್ ಇರುತ್ತೆ ಅಂದ್ರೆ 360, ಮತ್ತೆ 1 minute ಅಲ್ಲಿ ಎಷ್ಟು ಸೆಕೆಂಡ್ಸ್ ಇರುತ್ತೆ ಅಂದ್ರೆ 360 ಇಲ್ಲ 60. ಡಿಗ್ರಿ ಹ್ಯಾವಿಂಗ್ 360 equal parts, minute having
360 ಈಕ್ವಲ್ ಪಾರ್ಟ್ಸ್, ಈಚ್ ಪಾರ್ಟ್ ಇಸ್ ಕಾಲ್ಡ್ ಸೆಕೆಂಡ್. ಹೌದಾ? 1 ಡಿಗ್ರಿಯಲ್ಲಿ ಮತ್ತೆ 60 ಮಿನಿಟ್ಸ್ ಇರುತ್ತೆ, ಫೈನಲ್ ಕನ್ಕ್ಲೂಷನ್. 1 ಮಿನಿಟಲ್ಲಿ 60 ಸೆಕೆಂಡ್ಸ್ ಇರುತ್ತೆ, ಅಲ್ಲಿಗೆ ಫುಲ್ ಸ್ಟಾಪ್ ಇಡ್ತೀವಿ. ದೀಸ್ ಮಿನಿಟ್ಸ್ ಅಂಡ್ ಸೆಕೆಂಡ್ ಕ್ಯಾರೀಸ್ ಅಕ್ಯುರೇಟ್ ಮೆಜರ್ ಆಫ್ ಅನ್ ಆಂಗಲ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಅಲ್ಲಿಗೆ ಟುಮಾರೋ ನೆಕ್ಸ್ಟ್ ಕ್ಲಾಸ್, ಟುಮಾರೋ ಅಂತಾರೆ ಯಾವಾಗಾದ್ರೂ ಬರ್ಬೋದು ನಮಗೆ. ಇದು ಒಂದು ಮೆಜರ್ಮೆಂಟ್ ಆಯಿತು. ಅಂದೇನೆ ಇನ್ನೊಂದು ರೇಡಿಯನ್ ಮೆಜರ್ ಅಂತಿದೆ. ರೇಡಿಯಸ್ ಅಲ್ಲ, ಅದನ್ನು 1 ಮಾರ್ಕ್ ಕೇಳ್ತಾರೆ, ಡಿಫೈನ್ ರೇಡಿಯನ್ ಮೆಜರ್ ಅಂತ. ಸೊ ನೀವು ನೋಟ್ಸ್ ಮಾಡಬೇಕಾಗಿರೋದು ಇಷ್ಟ ಬಂದಂಗೆ ಮಾಡಬಾರ್ದು. ಇಫ್ ಯು ವಿಲ್ಲಿಂಗ್ ಟು ಟೇಕ್ ವರ್ಕ್ ಬುಕ್ ಬೈ ಪೇಯಿಂಗ್ 30 rupees ಇನ್ ಅಪ್ಪ ಜೆರಾಕ್ಸ್ ಬಾಗೇಪಲ್ಲಿ, ಅದರಲ್ಲಿ ನಿಮಗೆ ಹೆಡ್ಡಿಂಗ್ಸ್ ಇದೆ, ಯಾವ್ದ್ರ ಕೆಳಗಡೆ ಏನು ಬರೀಬೇಕು ಅಂತ ಸ್ಪೇಸ್ ಬಿಟ್ಟು ಕೊಟ್ಟಿದ್ದೀನಿ, ಅಲ್ಲಿ ಬೇಕಾದ್ರೆ ತಗೊಳ್ಳಿ. ಇಲ್ಲ ಸರ್ ನೋಟ್ಸನ್ನ ನೀಟಾಗಿ ಬರ್ಕೊಳ್ತೇನೆ ಅಂದರೆ ಟಾಪಿಕ್ ವೈಸ್ ಡಿಫೈನ್ ಅನ್ ಆಂಗಲ್, ಡಿಫೈನ್ ಡಿಗ್ರಿ ಮೆಜರ್ ಆಫ್ ಅನ್ ಆಂಗಲ್, ಇಷ್ಟೆಲ್ಲ ನೀಟಾಗಿ ವಿತ್ ನೀಟ್ ಡಯಾಗ್ರಾಮ್ಸ್. ಮತ್ತೆ 1 degree is equal to 60 minutes. ಅದು ಹೆಂಗ್ ಬಂತು ಸರ್ ಅನ್ನೋದು, 1 degree can be equally divided into 60 parts. Each part is called a minute, denoted by 1 power dash. 1 degree is equal to 60 minutes. ಮತ್ತೆ again 1 minute can be divided into 60 equal parts. Each part is called a minute. Minute nothing but 1 power double dash. So 1 minute is equal to 60 seconds. ಇಷ್ಟು ಬಿಟ್ರೆ ಬರೀ ನಿಮಗೆ 4 questions ಬಿಟ್ರೆ ನೀನು ಕೇಳಲ್ಲ ಎಕ್ಸಾಮಲ್ಲಿ ಇವತ್ತಿನ ಕ್ಲಾಸಲ್ಲಿ. ಕ್ವಶನ್ ನಂಬರ್ 1 ಡಿಫೈನ್ ಅನ್ ಆಂಗಲ್, ಕ್ವಶನ್ ನಂಬರ್ 2 ಡಿಫೈನ್ ಡಿಗ್ರಿ ಮೆಜರ್ ಆಫ್ ಅನ್ ಆಂಗಲ್, ಇಷ್ಟು ಬರೋದೇ ಸಾಕು. ಕ್ವಶನ್ ನಂಬರ್ 3 1 degree having how many minutes? 60. ಕ್ವಶನ್ ನಂಬರ್ 4 1 minute having how many seconds? 60. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ರೇಡಿಯನ್ ಮೆಜರ್ಗೆ ಹೋಗ್ತಾ ಇದ್ದೇನೆ. ಇವತ್ತು ಸ್ವಲ್ಪ ಕ್ಲಾಸ್ ಜಾಸ್ತಿ ಆಯಿತು, ಮಾಡಿದ ಟಾಪಿಕ್ ಕಡಿಮೆನೇ, ಆದರೆ ನೋಡಿದ್ರೆ ಅಲ್ಲಿ 3/4 ಗಂಟೆ ಮೇಲೆ ಹಾಕ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ. ಯಾವತ್ತು ಇಷ್ಟು ಲೆಂತ್ ಕ್ಲಾಸ್ ತೊಗೊಳ್ಳಲ್ಲ. 30 to 40 minutes ಡಿಪೆಂಡಿಂಗ್ ಆನ್ ಯುವರ್ ನೆಟ್ ಆ್ಯಂಡ್ ಯುವರ್ ರೆಸ್ಪಾನ್ಸ್ ಇನ್ ಫ್ಯೂಚರ್. ಏನು ಆನ್ಲೈನ್ ಕ್ಲಾಸಸ್ ಬಗ್ಗೆ ನಮಗೆ ಫೀಡ್ಬ್ಯಾಕ್ ಬರುತ್ತೋ ಅದರ ಮೇಲೆ ನಾವು ಟೈಮಿಂಗ್ಸ್ ಅನ್ನು ರೆಡ್ಯೂಸ್ ಮಾಡ್ತೀವಿ. ದಯವಿಟ್ಟು ಅಪ್ಪ ಜೆರಾಕ್ಸಲ್ಲಿ ಮೆಟೀರಿಯಲ್ ತೊಗೊಂಡ್ರೆ ಬ್ಯಾಕ್ ಸೈಡ್ 50 CET ಕ್ವಶನ್ಸ್ ಕೂಡ ಹಾಕಿದ್ದೇನೆ. ನೀವು ಏನ್ರ ಕೆಳಗಡೆ ಏನು ಮಾಡ್ಕೊಂಡು ಹೋಗಬೇಕು ಅಂತ ನೀಟಾಗಿ ಪಿಕ್ಚರ್ ಸಿಗುತ್ತೆ. ಜಸ್ಟ್ 30 rupees ತಗೊಂಡ್ರೆ ಬೆಸ್ಟು. ಸೊ ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್. ಬೈ ಬಾಯ್.